ವಾರ್ತೆಗಳ ಪ್ರಾಯೋಜಕರು ಆಶೀರ್ವಾದ್ ಫೌಂಡೇಶನ್ ರಾಯಚೂರು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ದಿನಾಂಕ 4/9/2022 ಸಮಯ ಬೆಳಗ್ಗೆ 10 ಗಂಟೆಗೆ ಸ್ಥಳ ವೀರಶೈವ ಕಲ್ಯಾಣ ಮಂಟಪ ಬಸವೇಶ್ವರ ರಸ್ತೆ ರಾಯಚೂರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಶಾಖೆ ರಾಯಚೂರು ಪ್ರತಿಭಾ ಪುರಸ್ಕಾರ ಹಾಗೂ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ 2022 ದಿನಾಂಕ 21/8/2022 ರವಿವಾರ ಸಮಯ ಬೆಳಗ್ಗೆ 10 ಗಂಟೆಗೆ ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರು ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ನಂದೀಶ್ವರ ದೇವಸ್ಥಾನ ಹತ್ತಿರ ನವೀನ್ ಆಸ್ಪತ್ರೆ ಪಕ್ಕದಲ್ಲಿ ಮಂತ್ರಾಲಯಂ ರೋಡ್ ರಾಯಚೂರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. ದೇವ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ ಆರ್ಆರ್ ಡಿಸೈನರ್ಸ್ ಸಂತೋಷಿ ರಾಯಚೂರ್ಸ್ ಹಬ್ Gandhi Chowk, Linksgu Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶಲ್ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್ ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, ಕೆಐಎಡಿಬಿ ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ದೇವ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತೆಲಂಗಾಣ ಸಿಎಂ ಹೇಳಿಕೆ ಬಿಜೆಪಿಗರೇ ಕಾರಣ. ಇಲ್ಲದ ವಿಷಯ ಕೆದಕದೆ ಕೃಷ್ಣಾ ನೀರಾವರಿ ವಿಷಯಗಳಿಗೆ ಚಂದ್ರಶೇಖರ ರಾವ್ ವಿಶ್ವಾಸ ತೋರಿಸಲಿ, ಎಚ್ಡಿ ಕುಮಾರಸ್ವಾಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾವಚಿತ್ರದ ಭವ್ಯ ಮೆರವಣಿಗೆ. ವೈದ್ಯಕೀಯ ಕಾರ್ಮಿಕರಿಗೆ ವೇತನ ಭತ್ಯೆಯಲ್ಲಿ ಅನ್ಯಾಯ, ಉಸ್ತುವಾರಿ ಸಚಿವರು ಕಾರ್ಮಿಕ ಸಂಘಟನೆಯೊಂದಿಗೆ ಸಭೆ ನಡೆಸಲು ಆರ್ ಮಾನ್ಸಯ್ಯ ಆಗ್ರಹ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ 21ರಂದು ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ, ಡಿಕೆ ಮುರಳೀಧರ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆದ ಘಟನೆ ಖಂಡಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ಗ್ರಾಮ ಪಂಚಾಯಿತಿ ನೌಕರರಿಗೆ ಬಾಕಿ ವೇತನ ತ್ವರಿತವಾಗಿ ಪಾವತಿಸಲು ಆರ್ಡಿಪಿಆರ್ ಆಯುಕ್ತ ಮಹಮ್ಮದ್ ಯೂಸುಫ್ ಸೂಚನೆ. ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ಅದ್ದೂರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಜೈಲಿನಲ್ಲಿ ಇರುವ ರಾಜಕೀಯ ಕೈದಿಗಳ ಬಿಡುಗಡೆಗೆ ಆಗ್ರಹಿಸಿ ವೆಲ್ಫೇರ್ ಪಾರ್ಟಿಯಿಂದ 3 ದಿನಗಳ ಸಹಿ ಸಂಗ್ರಹ ಅಭಿಯಾನ. ಶೇಖ್ ಫರೀದ್.
ರೂಢಿ ಗ್ರಾಮದ ಸಂತ್ರಸ್ತ ಕುಟುಂಬಕ್ಕೆ ದದ್ದಲ್ ಬಸನಗೌಡ ವತಿಯಿಂದ 5 ಲಕ್ಷ ಪರಿಹಾರ ಚೆಕ್ ವಿತರಣೆ. ವಾರ್ತೆಗಳ ವಿವರ. ತೆಲಂಗಾಣದ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಹೇಳಿಕೆ ಸರಿಯಾದುದಲ್ಲ. ಇಲ್ಲ ವಿಷಯವನ್ನು ಕೆದಕದೆ ಕೃಷ್ಣ ನ್ಯಾಯಾಧೀಕರಣ ನೀರು ಸದ್ಬಳಕೆ ತೆಲಂಗಾಣ, ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳು ರಾಜ್ಯದೊಂದಿಗೆ ವಿಶ್ವಾಸ ಬೆಳೆಸಿಕೊಳ್ಳುವ ಕೆಲಸ ಮಾಡುವಂತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸಲಹೆ ನೀಡಿದರು. ತೆಲಂಗಾಣದ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಹೇಳಿಕೆ ಸರಿಯಾದುದಲ್ಲ. ಇಲ್ಲದ ವಿಷಯವನ್ನು ಕೆದಕದೆ ಕೃಷ್ಣ ನ್ಯಾಯಾಧೀಕರಣ ನೀರು ಸದ್ಬಳಕೆ ತೆಲಂಗಾಣ, ಆಂಧ್ರಪ್ರದೇಶದ ಮುಖ್ಯಮಂತ್ರಿಗಳು ರಾಜ್ಯದೊಂದಿಗೆ ವಿಶ್ವಾಸ ಬೆಳೆಸಿಕೊಳ್ಳುವ ಕೆಲಸ ಮಾಡುವಂತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸಲಹೆ ನೀಡಿದರು. ಅವರು ಇಂದು ಮಾನವಿ ಪಟ್ಟಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ರಾಯಚೂರು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಇವರು 2 ಬಾರಿ ಶಾಸಕರಾಗಿ ಸರ್ಕಾರ ಅನುದಾನ ಬಳಸಿಕೊಳ್ಳದೆ ಹಣವನ್ನು ಲೂಟಿ ಮಾಡಿ ಅಭಿವೃದ್ಧಿ ಅನುದಾನ ಬಂದಿಲ್ಲ ಎಂದು ತೆಲಂಗಾಣಕ್ಕೆ ಸೇರಿಸಬೇಕೆಂದು ಹೇಳಿರುವುದೇ ಉದ್ದಟತನ. ತಮ್ಮ ದೌರ್ಬಲ್ಯದ ಮಾತು ನೋಡಿಯೇ ಚಂದ್ರಶೇಖರ್ ರಾವ್ ಹೇಳಿದ್ದಾರೆ. ರಾಜ್ಯದ ಯಾವುದೇ ಜಿಲ್ಲೆಯನ್ನು ಬೇರೆ ರಾಜ್ಯಕ್ಕೆ ಸೇರಿಸುವ ಪ್ರಶ್ನೆಯೇ ಇಲ್ಲ. ಇಲ್ಲಿ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಾದೇಶಿಕ ಅಸಮಾನತೆಯನ್ನು ಉಳಿಸುವ ಕೆಲಸ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಮಾಡಲಿದೆ ಎಂದರು. ತೆಲಂಗಾಣದ ಸಿಎಂ ಹೇಳಿಕೆಗೆ ಬಿಜೆಪಿ ಸರ್ಕಾರವೇ ಕಾರಣವಾಗಿದೆ ಎಂದರು. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೊಟ್ಟೆ ಹೊಡೆಯುವ ಸಂಸ್ಕೃತಿಯನ್ನು ಪ್ರಾರಂಭಿಸಿದ್ದು ಬಿಜೆಪಿ. ಬೇರೊಬ್ಬರಿಗೆ ಮೊಟ್ಟೆ ಹೊಡೆಯುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಇಂತಹ ಬೆಳವಣಿಗೆಯಿಂದ ಜನತೆ ಏನು ಹೇಳಲು ಹೊರಟಿದ್ದೀರಿ ಎಂದರು. ಬಿಎಸ್ ಯಡಿಯೂರಪ್ಪನವರಿಗೆ ಕೇಂದ್ರ ಸಂಸದೀಯ ಮಂಡಳಿ ಸದಸ್ಯರನ್ನಾಗಿಸುವುದು ದೊಡ್ಡ ಸಾಧನೆಯನ್ನಲ್ಲ. ಸಂಸದೀಯ ಸಮಿತಿ ಸದಸ್ಯರಾಗಿ ಸಮಾಜಕ್ಕೆ ಏನು ಕೊಡುಗೆ ನೀಡಲಾಗದು. ರಾಜ್ಯದಲ್ಲಿ ಚುನಾವಣೆ ಇರುವುದರಿಂದ ಅವರನ್ನು ಸಂಸದೀಯ ಮಂಡಳಿ ಸದಸ್ಯರನ್ನಾಗಿಸಲಾಗಿದೆ. ಬೇರೊಂದು ರಾಜ್ಯದಲ್ಲಿ ಚುನಾವಣೆ ನಡೆದಲ್ಲಿ ಇವರನ್ನು ಬಿಟ್ಟು ಬೇರೊಬ್ಬರನ್ನು ನೇಮಿಸಲಾಗುತ್ತದೆ. ಮಾಧ್ಯಮಗಳು ಬಿಜೆಪಿಯವರು ಯಡಿಯೂರಪ್ಪನವರಿಗೆ ಬಹುದೊಡ್ಡ ಸ್ಥಾನ ನೀಡಿದಂತೆ ಬಿಂಬಿಸುತ್ತಿವೆ ಎಂದರು. ದಕ್ಷಿಣ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವುದಾಗಿ ಹೇಳುವ ಬಿಜೆಪಿಗರು ಮೊದಲು ರಾಜ್ಯದಲ್ಲಿ ಆಡಳಿತವನ್ನು ಉಳಿಸಿಕೊಳ್ಳಲಿ ಎಂದರು. ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲು ಬಿಜೆಪಿ ಕಾಂಗ್ರೆಸ್ ಪಕ್ಷಗಳೇ ಕಾರಣವಾಗಿವೆ. ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿಯೂ ರಾಜಕೀಯ ಮಾಡುತ್ತಿವೆ. ಪರ ವಿರೋಧ ಹೇಳಿಕೆಗಳು ನೀಡಿ ದ್ವೇಷ ಬೆಳೆಸಲು ಕಾರಣವಾಗಿದ್ದಾರೆ. ಅಧರ್ಮದ ಬೆಳವಣಿಗೆಗಳು ಯುವಕರು ಬಲಿಯಾಗಬಾರದು. ನಾಗರಿಕರು, ರಾಜಕಾರಣಿಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕಿದೆ ಹೊರತು ಪ್ರಚೋದಿಸುವ ಹೇಳಿಕೆಗಳನ್ನು ನಿಲ್ಲಿಸಬೇಕು ಎಂದರು. ಕೆಲ ರಾಜಕೀಯ ಪಕ್ಷಗಳು, ಸಂಘಟನೆಗಳ ಬಗೆಗೆ ಯುವಕರು ಎಚ್ಚರಿಕೆಯಿಂದ ಇರಬೇಕು. ಭಾವನಾತ್ಮಕವಾಗಿ ಆವೇಶಕ್ಕೆ ಒಳಗಾದಲ್ಲಿ ಅಶಾಂತಿ ಉಂಟಾಗುತ್ತಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲು ಕಾಂಗ್ರೆಸ್ಸಿಗರೇ ಕಾರಣ. ಜೆಡಿಎಸ್ ಅನ್ನು ಬಿಜೆಪಿ ಬಿ ಟೀಮ್ ಎಂದು ಹೇಳಿದವರು ಕೊನೆಗೆ ಬಿಜೆಪಿ ಅಧಿಕಾರಕ್ಕೆ ಬರಲು ಕಾರಣವಾದರು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸಲು ಅವರ ಕೊಡುಗೆ ಏನು ಎಂದು ಪ್ರಶ್ನಿಸಿದರು. ಈ ಒಂದು ಅಧರ್ಮದ ದಿನಗಳನ್ನು ಹೋಗಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆಯೂ ಸಹ ಧರ್ಮದೆಡೆಗೆ ಹೋಗ್ತಕ್ಕಂಥ ಒಂದು ದಿನಗಳನ್ನು ತರ್ತಕ್ಕಂಥದ್ದು ಜನತೆಯ ಜವಾಬ್ದಾರಿನೂ ಇದೆ, ನಾಗರಿಕರ ಜವಾಬ್ದಾರಿನೂ ಇದೆ, ಅಷ್ಟೇ ಜವಾಬ್ದಾರಿ ರಾಜಕಾರಣಿಗಳ ಮೇಲೂ ಇದೆ. ಇವತ್ತು ನಾಡಿನಲ್ಲಿ ಒಂದು ಅಶಾಂತಿಯ ವಾತಾವರಣವನ್ನು ಕಾಣ್ತಾ ಇರತಕ್ಕಂಥದ್ದು, ಇತ್ತೀಚೆಗೆ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ವ್ಯಕ್ತಿಗಳ ಬಗ್ಗೆ ಪರ ವಿರೋಧದ ಮಾತುಗಳು, ಒಂದು ಪಕ್ಷ ಒಂದು ಪಕ್ಷದಿಂದ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಪ್ರಮುಖವಂತ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನ ಏನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡೋದು, ಮತ್ತೊಂದು ಪಕ್ಷ ಇನ್ನೊಂದು ವ್ಯಕ್ತಿಯನ್ನ
ಪ್ರಚಾರ ಮಾಡ್ತಕ್ಕಂಥ ಇವರ ಮುಖಾಂತರ ದೇಶದಲ್ಲಿ ದ್ವೇಷದ ರಾಜಕಾರಣ ಪ್ರಾರಂಭ ಆಗಿರ್ತಕ್ಕಂಥದ್ದೇನಿದೆ, ಇದು ಶಾಂತಿಯ ವಾತಾವರಣ ನೆಲೆಸ್ತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆ ಯುವಕರಿಗೆ ವಿಶೇಷವಾಗಿ ಮನವಿ ಮಾಡ್ತಾನೆ. ಈ ಪಕ್ಷಗಳು ಕೆಲವು ಸಂಘಟನೆಗಳು ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಎಚ್ಚರಿಕೆಯಿಂದ ಇಂಥ ಒಂದು ಸಂಘಟನೆಗಳು, ಇಂಥ ಒಂದು ಪಕ್ಷಗಳ ನಡವಳಿಕೆಯನ್ನು ಇವತ್ತು ಸರಿಯಾದ ಮಾರ್ಗದಲ್ಲಿ ಅವರುಗಳು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಹೋಗಲಿಕ್ಕೆ ನಮ್ಮ ಯುವಕರು ಸಹ ಒಂದು ಎಚ್ಚರಿಕೆಯ ತೀರ್ಮಾನ ತೆಗೆದುಕೋಬೇಕು ಅನ್ನೋದನ್ನು ನಾನು ಭಾಳ ಸ್ಪಷ್ಟ. ಇವತ್ತು ಅವರ ಇದ್ದಂಥ ಆರ್ಥಿಕ ಶಕ್ತಿ ಮುಖಾಂತರ ಇಲ್ಲಿ ಒಂದು ಕ್ಯಾಂಪ್ಗಳು ದೊಡ್ಡ ಮಟ್ಟದಲ್ಲಿ ಇದ್ದಾವೆ. ಅವರೆಲ್ಲರೂ ನಮ್ಮವರಾಗಿದ್ದಾರೆ, ಅವರೆಲ್ಲರೂ ನಮ್ಮ ಒಂದು ಕನ್ನಡ ನಾಡಿಗೆ ಸೇರಿದಂಥವರಿದ್ದಾರೆ, ಎಲ್ಲ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಈ ರೀತಿಯ ಯಾರೋ ಒಬ್ಬ ಇಲ್ಲಿಯ ಶಾಸಕ ಹೇಳಿದಂಥ ಒಂದು ವಿಷಯವನ್ನೇ ಪ್ರಮುಖವಾಗಿ ತೆಗೆದುಕೊಂಡು ಅಲ್ಲಿಯ ಮುಖ್ಯಮಂತ್ರಿಗಳು ಈ ಸಬ್ಜೆಕ್ಟನ್ನು ಇವತ್ತು ಓಪನ್ ಮಾಡಿರ್ತಕ್ಕಂಥದ್ದೇನಿದೆ, ನಾನು ಅವರಿಗೆ ಮನವಿ ಮಾಡೋದು, ಇವತ್ತು ಅವರು ಕೃಷ್ಣಾ ನದಿಯ ನೀರನ್ನು ಯಾವ ರೀತಿ ಬಳಕೆ ಮಾಡ್ಕೊತಾ ಇದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ಹಲವಾರು ಪ್ರದೇಶಗಳಲ್ಲಿ ಇವತ್ತು ಬರಡು ಭೂಮಿಗಳೇನಿದ್ದಾವೆ, ಇವತ್ತು ಸಹಕಾರಗಳನ್ನು ಅವರಿಂದ ನಾನು ಬಯಸ್ತೀನಿ. ತೆಲಂಗಾಣ ಮುಖ್ಯಮಂತ್ರಿಗಳಿರ್ಬೋದು, ಆಂಧ್ರ ಮುಖ್ಯಮಂತ್ರಿಗಳಿರ್ಬೋದು, ಇವತ್ತು ತುಂಗಭದ್ರಾ ನದಿಯಿಂದ ಜಲಾಶಯದಿಂದ ನೀರನ್ನು ನಾವು ಆಂಧ್ರ ಕೊಡ್ತಾ ಇದ್ದೀವಿ. ಇಲ್ಲಿಂದಲೇ ಇವತ್ತು ಕೆಳಹಂತದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ ತೆಲಂಗಾಣಗೂ ನೀರು ಹರಿದು ಹೋಗ್ತಕ್ಕಂಥದ್ದು ಕೃಷ್ಣಾ ನದಿಯ ನೀರು. ನಾವು ಪರಸ್ಪರ ಒಂದು ವಿಶ್ವಾಸದಲ್ಲಿ ಇರಬೇಕಾದಂಥ ದಿನಗಳಲ್ಲಿ ಅವರಿಗಾಗಲೇ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಮನವಿ ಮಾಡ್ತೇನೆ, ಕರ್ನಾಟಕದಲ್ಲಿ ಇಲ್ಲಿಯ ಜನತೆ, ಈ ಭಾಗದ ಜನತೆಯ ಸಂಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಶಕ್ತಿ ನಮಗಿದೆ, ನಮ್ಮ ರಾಜ್ಯದಲ್ಲೂ ಇದೆ. ನಾವು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೆಲವು ಸಮಸ್ಯೆಗಳನ್ನು ರಾಷ್ಟ್ರೀಯ ಪಕ್ಷಗಳೇನು ಮಾಡಿದ್ದಾರೆ, ಆ ರಾಷ್ಟ್ರದಿಂದ ಈ ಭಾಗದ ಅಭಿವೃದ್ಧಿಗಳು ಕುಂಠಿತ ಆಗಿರತಕ್ಕಂಥದ್ದೇನಿದೆ, ಸರಿಯಾದ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನಗಳನ್ನು ಮಾಡಿದೆ, ಅದರಿಂದ ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನೇ ನಾವು ಮುಂದಿನ ಚುನಾವಣೆಯಲ್ಲಿ ಪ್ರಮುಖವಾದ ವಿಷಯವನ್ನು ಇಟ್ಟುಕೊಂಡು ಜನತೆ ಮುಂದೆ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾನ್ವಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಸಿಂಧನೂರು ಶಾಸಕ ವೆಂಕಟರಮಣಗೌಡ, ಬಡೆಪ್ಪ ಕಾಶಂಪೂರು, ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ತುಮಕೂರು ಶಾಸಕ ಗೌರಿಶಂಕರ್, ನಾಗಠಾಣ ಶಾಸಕ ದೇವಾನಂದ್ ಚೌಹಾಣ್, ಬೊಮ್ಮನಹಳ್ಳಿ ಬಾಬು, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಮಹಾಂತೇಶ್ ಪಾಟೀಲ್ ಅತ್ನೂರು, ಎನ್ ಶಿವಶಂಕರ್ ವಕೀಲ್, ರಾಜಾ ಮಹೇಂದ್ರ ನಾಯಕ್, ಕೃಷ್ಣಾರೆಡ್ಡಿ, ರವಿ ಪಾಟೀಲ್, ರಾಜಾ ರಾಮಚಂದ್ರ ನಾಯಕ್, ಬಿ ತಿಮ್ಮಾರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶ್ರೀಕೃಷ್ಣ ಭಾವಚಿತ್ರ ಮೆರವಣಿಗೆ ನಗರದಲ್ಲಿ ಇಂದು ಅದ್ದೂರಿಯಾಗಿ ನಡೆಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶ್ರೀಕೃಷ್ಣ ಭಾವಚಿತ್ರದ ಮೆರವಣಿಗೆ ನಗರದಲ್ಲಿ ಇಂದು ಅದ್ದೂರಿಯಾಗಿ ನಡೆಯಿತು. ನಗರದ ಮಹಿಳಾ ಸಮಾಜದಲ್ಲಿ ಜಿಲ್ಲಾಡಳಿತ, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು ಆಂಜನೇಯ ಅವರು ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಮಹಿಳಾ ಸಮಾಜದಿಂದ ಪ್ರಾರಂಭವಾದ ಮೆರವಣಿಗೆ ಜಾಕೀರ್ ಹುಸೇನ್ ವೃತ್ತ, ಏಕ್ ಮಿನಾರ್, ಭಗತ್ ಸಿಂಗ್ ವೃತ್ತ, ತೀನ್ ಕಂದೀಲ್, ಸರಫ್ ಬಜಾರ್, ಶೆಟ್ಟಿಬಾಯಿ ವೃತ್ತ, ನೇತಾಜಿ ಸರ್ಕಲ್, ಹನುಮಾನ್ ಟಾಕೀಸ್ ವೃತ್ತದ ಮೂಲಕ ಶ್ರೀಕೃಷ್ಣ ದೇವಸ್ಥಾನದವರೆಗೆ ನಡೆಯಿತು.
ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳ ಪ್ರದರ್ಶನ ಜನಮನ ಸೆಳೆಯಿತು. ಮೆರವಣಿಗೆಯಲ್ಲಿ ಶಾಸಕ ದದ್ದಲ್ ಬಸನಗೌಡ, ಆರ್ಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಶಾಸಕರ ಸಹೋದರ ಸಿದ್ದನಗೌಡ ಪಾಟೀಲ್, ಮುಖಂಡರುಗಳಾದ ಕೆ ಶಾಂತಪ್ಪ, ಎ ಮಾರೆಪ್ಪ ವಕೀಲ್, ರವೀಂದ್ರ ಜಾಲ್ದಾರ್, ವಕ್ಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮುಕ್ತಿಯಾರ್, ನಗರಸಭೆ ಸದಸ್ಯರಾದ ಗಾಯತ್ರಿ, ಹರೀಶ್ ನಾಡಗೌಡ ಸೇರಿದಂತೆ ಮಹಿಳೆಯರು, ಮಕ್ಕಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸಾವಿರಾರು ಕೋಟಿ ವೆಚ್ಚದಲ್ಲಿ ಸ್ಥಾಪಿಸಲಾಗಿರುವ ಸೂಪರ್ ಕ್ರಿಟಿಕಲ್ ತಂತ್ರಜ್ಞಾನದಿಂದ ವೈಟಿಪಿಎಸ್ ವಿದ್ಯುತ್ ಕೇಂದ್ರ ಕಾರ್ಯನಿರ್ವಹಣೆಯನ್ನು ಪವರ್ ಮ್ಯಾಪ್ ಸಂಸ್ಥೆಗೆ ವಹಿಸಿದ್ದು ಗುತ್ತಿಗೆ ಅವಧಿ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದ್ದು, ಇಂದಿಗೂ ಸರ್ಕಾರ ಕಾರ್ಮಿಕರಿಗೆ ಆಗುತ್ತಿರುವ ವೇತನ ಭತ್ಯೆ ಸೇರಿದಂತೆ ಅರಿಯರ್ಸ್ ಬಿಡುಗಡೆ ಮಾಡದೆ ಹೋಗಿದ್ದು ಕೂಡಲೇ ಪರಿಶೀಲನೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಟಿಯುಸಿಎ ರಾಜ್ಯಾಧ್ಯಕ್ಷ ಆರ್ ಮನಸೂಯ ಆಗ್ರಹಿಸಿದರು. ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗಿರುವ ಸೂಪರ್ ಕ್ರಿಟಿಕಲ್ ತಂತ್ರಜ್ಞಾನದಿಂದ ವೈಟಿಪಿಎಸ್ ವಿದ್ಯುತ್ ಕೇಂದ್ರ ಕಾರ್ಯನಿರ್ವಹಣೆಯನ್ನು ಪವರ್ ಮ್ಯಾಕ್ ಸಂಸ್ಥೆ ವಹಿಸಿದ್ದು ಗುತ್ತಿಗೆ ಅವಧಿ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದ್ದು, ಇಂದಿಗೂ ಸರ್ಕಾರ ಕಾರ್ಮಿಕರಿಗೆ ಆಗುತ್ತಿರುವ ವೇತನ ಭತ್ಯೆ ಸೇರಿದಂತೆ ಅರಿಯರ್ಸ್ ಬಿಡುಗಡೆ ಮಾಡದೆ ಹೋಗಿದ್ದು ಕೂಡಲೇ ಪರಿಶೀಲನೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಟಿಯುಸಿಐ ರಾಜ್ಯಾಧ್ಯಕ್ಷ ಆರ್ ಮಾನ್ಸಯ್ಯ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉತ್ತರ ಕರ್ನಾಟಕದಲ್ಲಿಯೇ ಸರ್ಕಾರದ ಕೆಪಿಸಿ ಹಾಗೂ ಬಿಎಸ್ಇಎಲ್ ಸೇರಿ 12,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಘಟಕವನ್ನು ಸರ್ಕಾರ ನಿರ್ವಹಣೆ ಮಾಡದೇ ಇರುವ ಸಮಸ್ಯೆ ಏನಿದೆ ಎಂಬುದನ್ನು ಬಹಿರಂಗಪಡಿಸಬೇಕೆಂದರು. ಕಾರ್ಮಿಕರ ಕಾಯ್ದೆ ಅನ್ವಯ ಕೈಗಾರಿಕಾ ಕಾರ್ಮಿಕರಿಗೆ ಅಧಿಸೂಚಿತ ದರ ವೇತನ ನೀಡುತ್ತಿಲ್ಲ. ಸರಿಸುಮಾರು 800 ಕಾರ್ಮಿಕರಿಗೆ ವಂಚಿಸಲಾಗುತ್ತಿದೆ. 4 ಗ್ರೇಡ್ಗಳಲ್ಲಿ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು 2 ಗ್ರೇಡ್ನ ವೇತನ ದರ ಮಾತ್ರ ಅನ್ವಯಿಸಲಾಗುತ್ತಿದೆ. ವಾರದ ರಜೆಗಳಿಲ್ಲ. ನೇಮಕಾತಿ ಪತ್ರವಿಲ್ಲದೆ ನಿಯುಕ್ತಿಗೊಳಿಸಿಕೊಂಡಿರುವ ಕಾರ್ಮಿಕರ ಶೋಷಣೆ ಮಾಡಲಾಗುತ್ತಿದೆ. ಆರ್ಪಿಸಿಎಲ್ ಹೆಸರಿನಲ್ಲಿ ನಡೆಯುತ್ತಿರುವ ಕೆಪಿಸಿ ಅಧೀನ ಸಂಸ್ಥೆಯಲ್ಲಿ ಅನ್ಯಾಯವಾದರೂ ಕರ್ನಾಟಕ ವಿದ್ಯುತ್ ನಿಗಮದ ಅಧಿಕಾರಿಗಳು ಕ್ರಮ ವಹಿಸುತ್ತಿಲ್ಲ. ವಿದ್ಯುತ್ ಘಟಕದಲ್ಲಿ ನಡೆಯುತ್ತಿರುವ ಅನ್ಯಾಯ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು, ಉಸ್ತುವಾರಿ ಕಾರ್ಯದರ್ಶಿಗಳು ಒಂದೇ ಒಂದು ಬಾರಿ ಪ್ರಗತಿ ಪರಿಶೀಲನೆ ನಡೆಸಿಲ್ಲ. ಕೂಡಲೇ ಕಾರ್ಮಿಕ ಸಂಘಟನೆ ಅಧಿಕಾರಿಗಳು ಒಳಗೊಂಡ ಸಭೆ ಕರೆಯುವಂತೆ ಆಗ್ರಹಿಸಿದರು. ಜಿಲ್ಲೆಯ ಆಡಳಿತಾರೂಢ ಪಕ್ಷದ ಶಾಸಕರು ಹಾಗೂ ಪ್ರತಿಪಕ್ಷದ ಶಾಸಕರು ಮೌನವು ಅನುಮಾನಕ್ಕೆ ದಾರಿಯಾಗಿದೆ. ಶಾಖೋತ್ಪನ್ನ ಕೇಂದ್ರ ವಿದ್ಯುತ್ ಆರ್ಥಿಕ ಹೊರೆಯಾದರೆ ಸರ್ಕಾರವೇ ಹೊಸ ಘಟಕಗಳ ಸ್ಥಾಪನೆಗೆ ಮುಂದಾಗುತ್ತಿದೆ ಎಂದು ಪ್ರಶ್ನಿಸಿದ ಅವರು, ಉದ್ದೇಶಪೂರ್ವಕವಾಗಿ ಪರ್ಯಾಯ ಮೂಲಗಳ ಇಂಧನ ಉತ್ಪಾದನೆ ಹೆಸರಿನಲ್ಲಿ ವಿದ್ಯುತ್ ಘಟಕ ಸ್ಥಗಿತಗೊಳಿಸಲಾಗುತ್ತಿದೆ. ಅತಿ ಹೆಚ್ಚು ಬಂಡವಾಳ ಹೂಡಿಕೆ ವಿದ್ಯುತ್ ಕೇಂದ್ರ ಉಳಿಸಿಕೊಳ್ಳುವುದು ಅಗತ್ಯವಾಗಿದೆ. ಪ್ರಾರಂಭಿಸಲಾಗಿರುವ ಘಟಕದ ಲಾಭ ಯಾರಿಗೆ, ಫಲಾನುಭವಿಗಳು ಯಾರು ಎಂಬುದು ಪ್ರಶ್ನಾರ್ಥಕವಾಗಿದೆ. ಕಾರ್ಮಿಕರಿಗೆ ನ್ಯಾಯ ಒದಗಿಸದೆ ಹೋದರೆ ಹೋರಾಟ ಅನಿವಾರ್ಯವಾಗುತ್ತದೆ ಎಂದರು. ರಾಯಚೂರಿನ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಸಾಮಾಜಿಕ ಕಾರ್ಯಕರ್ತರು ನಿರಂತರವಾಗಿ ಮಾತಾಡೋದನ್ನು ಆಗ್ರಹಿಸೋದನ್ನ ನೀವು ಗಮನಿಸಿದ್ದೀರಿ. ವರದಿ ಮಾಡ್ತಾ ಇದ್ದೀವಿ. ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಒಂದೇ ಮಾಡ್ತೀವಿ. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಬೇಕಾಗಿದೆ, ಅದೆಲ್ಲ ಬೇಡಿಕೆ ಆಗಿದೆ. ಆದರೆ ಇದುವರೆಗೆ ಆದಂತ ಅಭಿವೃದ್ಧಿಯ ಕ್ರಮಗಳೇನಿದೆ, ಪ್ರಾಜೆಕ್ಟ್ಸ್ ಆಗಿರಲಿ, ಯೋಜನೆಗಳಾಗಿರಲಿ, ಸಂಸ್ಥೆಗಳಾಗಿರಲಿ, ಹೂಡಿಕೆಗಳಾಗಿರಲಿ, ಅವುಗಳ ಬಗ್ಗೆ ಒಂದಿಷ್ಟು ನಾವು ಕಾಳಜಿ ವಹಿಸಿ ರಿವ್ಯೂ ಮಾಡ್ತಾ ಹೋಗ್ತೇವೆ. ಮುಂದೆ ಎಲ್ಲದೇ ಒಂದು ಯೋಜನೆಯನ್ನು ತಂದು ಸಂಸ್ಥೆಯನ್ನು ತಂದು ವಿಸ್ತಾರ ಆಗ್ತದೆ. ಇದನ್ನ ಬಹಳ ನೋವಿನಿಂದ ಮತ್ತೆ ಆತ್ಮವಿಮರ್ಶೆಯಿಂದ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ನಮಗೂ ಪಾಠವಿದೆ. ಇದುವರೆಗೆ ಬಂದಂತ ಯೋಜನೆಗಳು, ಸಂಸ್ಥೆಗಳು, ಅವರ ಸ್ಥಿತಿಗತಿ ಏನಾಗಿದೆ, ಅದರ ಫಲ ಎಷ್ಟು ಗಟ್ಟಿದೆ, ಅದು ಯಾರ ಪಾಲಾಗಿದೆ, ಯಾರದ ಸೂಪರ್ ಫಲಾನುಭವಿಗಳಾಗಿದ್ದಾರೆ, ನಾವ ಅಥವಾ ಮತ್ತಾವ ಅಂತೇಳಿ ಅವಲೋಕನ ಮಾಡಿಕೊಳ್ಳುವಂತ ಸಂದರ್ಭ. ಇದು ಮಾಡಿಕೊಂಡು ಹೋದ್ರೆ ಮುಂದಿನ ಅಭಿವೃದ್ಧಿ ಪ್ರಶ್ನೆ ಎತ್ತಲಿಕ್ಕೆ ನಮಗೆ ನೈತಿಕತೆ ಬರೋದಿಲ್ಲ. ಮುಂದೆ ಬರುವಂತ ಅಭಿವೃದ್ಧಿಗಳನ್ನ ಧರಿಸಲಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ ಅನ್ನೋ ಮಾತನ್ನ ಗೋಷ್ಠಿಯಲ್ಲಿ ಹೇಳ್ತಾ ನೇರವಾಗಿ ವೈಟಿಪಿಎಸ್ ಸಂಬಂಧಿಸಿ ನಾವು ವಿಷಯ. ಸೊ ಗೆಳೆಯರೇ, ಆಕ್ಚುಲಿ ವೈಟಿಪಿಎಸ್ ಧರ್ಮಸ್ಥಳ ಪವರ್ ಸ್ಟೇಷನ್ ಇದೆಲ್ಲ, ಈಗ RCPL ಹೆಸರಿಟ್ಟಿದ್ದಾರೆ. ಸುಮಾರು ಹೆಸರು ಚೇಂಜ್ ಮಾಡ್ತಾರೆ ಅವರು. KPCL ಆಕ್ಚುಲಿ ಕರ್ನಾಟಕ ಪವರ್ ಸ್ಟೇಷನ್ ಲಿಮಿಟೆಡ್ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಸಂಸ್ಥೆ. RCPL ಅಂತ ಮಾಡಿದ್ದಾರೆ. ಅದರಲ್ಲಿ ಇದೇನಿಲ್ಲ ಅದು ಗೊತ್ತಿಲ್ಲ. ಕರ್ನಾಟಕದಲ್ಲಿ ಹಲವಾರು ಕಡೆಗೆ ಉಷ್ಣ ವಿದ್ಯುತ್ ಸ್ಥಾವರಗಳಿವೆ. ದೇಶದಲ್ಲಿ ಕೂಡ ಬಹಳಷ್ಟು ಉಷ್ಣ ವಿದ್ಯುತ್ ಸ್ಥಾವರಗಳಿವೆ. ಆದರೆ ವೈಟಿಪಿಎಸ್ ಏನಿದೆಯಲ್ಲ, ಇದು ನಂಬರ್ 1.
ಇದರಲ್ಲಿ ಟೆಕ್ನಾಲಜಿ ಮತ್ತು ಇನ್ವೆಸ್ಟ್ಮೆಂಟ್. ದೇಶದ ವಿವಿಧ ಕಡೆ ಆಗಿರುವಂತಹ ಥರ್ಮಲ್ ಘಟಕಗಳಿಂದಲೂ ಈ ಒಂದು ದೊಡ್ಡ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ ಅನ್ನೋದು ಹೇಳಿದ್ದಾರೆ. ಇದನ್ನ ಆಕ್ಚುಲಿ ಸೂಪರ್ ಕ್ರಿಟಿಕಲ್ ಥರ್ಮಲ್ ಸ್ಟೇಷನ್ ಅಂತ ಇದೆ. ಜರ್ಮನ್ ಒಂದು ಟರ್ಬನ್ ಇದೆ, ಅದರಲ್ಲಿ 5 ಲಕ್ಷ ಬಲ್ಬ್ ಹಚ್ಚುವಂತ ಟರ್ಬನ್. ಹೋದರೆ ಜರ್ಮನ್ ಒಂದು ಟರ್ಬನ್ ಇದೆ, ಮಾಹಿತಿ ಆಗಿದೆ. 5 ಲಕ್ಷ ಬಲ್ಬ್ಗಳನ್ನ ಹೊತ್ತಿಸಬಹುದು. ಆ ಟರ್ಬನ್ ಹರಿದ್ವಾರದಿಂದ ಇಲ್ಲಿ ಸಾಗಿಸಲಿಕ್ಕೆ ಸೊ 120 ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗಿದೆ ಗ್ಲಾನ್ಸ್ ಮಾಡಲಿಕ್ಕೆ. ಫಸ್ಟ್ನೇದಾಗಿ ಇಂಡಿಯಾದಲ್ಲಿ YTPC ಇಂದ ನಂಬರ್ 1 ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಸ್ಟೇಷನ್ ಇದೆ. 5 ತಿಂಗಳ ಒಳಗಡೆ ಆ ಮುಖ್ಯವಾಗಿ ವಿದ್ಯುತ್ ಮತ್ತು ಎಂಪ್ಲಾಯ್ಮೆಂಟ್, ವಿದ್ಯುತ್ ಜನರೇಷನ್ ಮತ್ತು ಎಂಪ್ಲಾಯ್ಮೆಂಟ್. ಅಷ್ಟೊಂದು ದೊಡ್ಡ ಕಾರ್ಖಾನೆ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ, ಅವರು ಯಾವ ಕ್ಯಾಟಗರಿ ಅವರು, ಅವ್ರಿಗೆ ಏನು ಶಾಲೆ ಕೊಡಲಾಗ್ತದೆ, ಅದನ್ನು ಯಾವುದೇ ರಾಜ್ಯ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಯಾರ್ಯಾರು ರಿವ್ಯೂ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ. ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ 2 ವರ್ಷ ಗೆದ್ದು ತೋರಿಸಿ ಬಂದಾಗ ಆ ಹೋರಾಟ ಗೊತ್ತಿದೆ. ಯಾರ್ಯಾರಲ್ಲ ಇದೇ ಯಾರ್ಯಾರು ರಿವ್ಯೂ ಮಾಡಿದ್ದಾರೆ. ಒಪ್ಪಂದದ ಪ್ರಕಾರ ಕಾರ್ಮಿಕರಿಗೆ ಕೊಡಬೇಕಾದ ವೇಜಸ್ ಅಂತ ಏನಿದೆ ನಾವು ಕ್ಲಾರಿಫೈ ಮಾಡೋದಷ್ಟೇ. ಇವರಿಗೆ ನಾವು ಇಂಡಸ್ಟ್ರಿಯಲ್ ವರ್ಕರ್ ಅಂತ ಕರಿತೀವಿ, ಕೈಗಾರಿಕಾ ಕಾರ್ಮಿಕರ. ಇವರು ಅಸಂಘಟಿತ ಕಾರ್ಮಿಕರಲ್ಲ. ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕರ ಸಲುವಾಗಿ ಕನಿಷ್ಠ ವೇತನ ದರಗಳನ್ನ ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ಪ್ರಕಟಣೆ ಮಾಡ್ತಾರೆ. ಕಾರ್ಮಿಕರ ಅಸಂಘಟಿತ ಕಾರ್ಮಿಕರು, ಬ್ರಿಕ್ಸ್ ಮಾಡೋರಿಗೆ, ಕನ್ಸ್ಟ್ರಕ್ಷನ್ ಹೋಗೋರಿಗೆ, ಗವರ್ಮೆಂಟ್ ಕೆಲಸಕ್ಕೆ ಹೋಗೋರಿಗೆ, ಗಾಳಿ ಮೇಂಟೆನೆನ್ಸ್, ಡೊಮೆಸ್ಟಿಕ್ ವರ್ಕರ್, ಅಸಂಘಟಿತ ಅಂತ ಹೇಳಿ ಅದಕ್ಕೊಂದು ರೇಟ್ ಸಪರೇಟ್ ಇದೆ. ಆದ್ರೆ ಇಂಡಸ್ಟ್ರಿಯಲ್ ವರ್ಕರ್ಗೆ ಶೆಡ್ಯೂಲ್ ರೇಟ್ ಅಂತಿದೆ, SR ರೇಟ್ಸ್ ಅಂತ ಕರೀತಾರೆ. ಯಾವ ರೀತಿ PWD ಆಕ್ಟ್ ಪ್ರಕಾರ ಮಟೀರಿಯಲ್ಗೆ ಶೆಡ್ಯೂಲ್ ರೇಟ್ ಮಾಡ್ತಾರೋ, ಮೆನ್ ಕೂಡ ಕೆಲಸಗಾರ ಕೂಡ ಶೆಡ್ಯೂಲ್ ರೇಟ್ ಮಾಡ್ತಾರೆ. ಆದ್ರೆ ಇದುವರೆಗೆ ಶೆಡ್ಯೂಲ್ ರೇಟ್ ಕೊಡ್ತಾ ಇಲ್ಲ, ಶೆಡ್ಯೂಲ್ ರೇಟ್ ಅಪ್ಲೈ ಮಾಡಿಲ್ಲ. ಅಸಂಘಟಿತ ವಲಯದ ಕಾರ್ಮಿಕರು ಕೊಡ್ತಾ ಇದ್ದಾರೆ. ITI, ಡಿಪ್ಲೊಮೊ, ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಕಾರ್ಮಿಕರಂದ್ರೆ ಹೈಲಿ ಕ್ವಾಲಿಫೈಡ್ ಕಾರ್ಮಿಕರನ್ನ, 4 ದರ್ಜೆ ಕಾರ್ಮಿಕರನ್ನ, 4 ಗ್ರೇಡ್ ಕಾರ್ಮಿಕರನ್ನ 2 ಗ್ರೇಡ್ ಮಾಡಿ SR ರೇಟ್ ಕೊಡ್ತಾ ಇಲ್ಲ, ಇಂಜಿನಿಯರಿಂಗ್ ಕೊಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರಿಗೆ ನಿರ್ಣಯ ಆಗ್ತಿದೆ. ಎರಡನೇದಾಗಿ ರಜೆಗಳಿಗೆ ಸಂಬಂಧಿಸಿದೆ. ವಾರ ರಜೆ ಇಲ್ವೇ ಇಲ್ಲ. ಆಕ್ಚುಲಿ ಸಂಡೇ ಕೆಲಸ ಇಲ್ಲ. ಆಕ್ಚುಲಿ ರಜೆ ಅಂದ್ರೆ ನಮಗೆ ಚೆನ್ನಾಗಿ ಗೊತ್ತು. ಪೇಡ್ ಹಾಲಿಡೇಸ್ಗೆ ಪೇಡ್ ಡೇಗೆ ನಾವು ಹಾಲಿಡೇ ಅಂತ ಕರಿತೀವಿ. ಸಂಬಳ ಇಲ್ಲ ಅನ್ನೋದು ರಜೆ ಆಗಲ್ಲ. ಪ್ರತಿ ಕಾರ್ಮಿಕರಿಗೆ 26 ದಿನ ಸಂಬಳ ಮಾತ್ರ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಗುತ್ತಿಗೆರುವಾಗ ಗುತ್ತಿಗೆ ಕಾರ್ಮಿಕ ಪದ್ಧತಿ. ಈ ಸಂದರ್ಭದಲ್ಲಿ TUCA ಜಿಲ್ಲಾಧ್ಯಕ್ಷ G. ಅಮರೇಶ್, ರವಿ ದಾದಸ್, ರವಿಚಂದ್ರ, ರಾಘವೇಂದ್ರ ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಆಗಸ್ಟ್ 21ರಂದು ಪ್ರತಿಭಾ ಪುರಸ್ಕಾರ ಮತ್ತು ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಬ್ರಾಹ್ಮಣ ಮಹಾಸಭಾದ ಪ್ರಧಾನ ಸಂಚಾಲಕ DK ಮುರಳೀಧರ್ ಹೇಳಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಆಗಸ್ಟ್ 21ರಂದು ಪ್ರತಿಭಾ ಪುರಸ್ಕಾರ ಮತ್ತು ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಬ್ರಾಹ್ಮಣ ಮಹಾಸಭಾದ ಪ್ರಧಾನ ಸಂಚಾಲಕ DK ಮುರಳೀಧರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, SSLC, PUC ಸೇರಿದಂತೆ ಅತಿ ಹೆಚ್ಚು ಅಂಕ ಪಡೆದ 120 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಅಲ್ಲದೆ ಟ್ಯಾಗೋರ್ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕ ವೆಂಕಟೇಶ್ ರಾವ್ ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಶೋಭಾ ಮೂರ್ತಿಯವರಿಗೆ ವಿಪ್ರಶ್ರೀ ಪ್ರದಾನ ಮಾಡಲಾಗುತ್ತದೆ. ಕಾರ್ಯಕ್ರಮವನ್ನು ಬ್ರಾಹ್ಮಣ ಮಹಾಸಭಾದ ರಾಜ್ಯಾಧ್ಯಕ್ಷ ಅಶೋಕ್ ಹಾರನಹಳ್ಳಿ ಉದ್ಘಾಟಿಸಲಿದ್ದಾರೆ. ಜಿಲ್ಲೆಯ ಸಂಸದರು, ಶಾಸಕರುಗಳು ಹಾಗೂ ಸಮಾಜದ ಪ್ರಮುಖರು ಭಾಗವಹಿಸಲಿದ್ದಾರೆ. ಮಹಿಳಾ ಘಟಕದಿಂದ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ MLA ಸಾಹೇಬರು ಬರ್ತಾ ಇದ್ದಾರೆ, ಶಿವರಾಜ್ ಪಟೇಲ್ ಅವರು, MP ಸಾಹೇಬರು ಅಮರೇಶ್ ನಾಯ್ಕ ಅವರು ಬರ್ತಾ ಇದ್ದಾರೆ, ರಾಜ್ ವೆಂಕಟೇಶ್ ನಾಯ್ಕ ಅವರು ಬರ್ತಾ ಇದ್ದಾರೆ. ಅವರೇ
ಬಸವಗೌಡ ತಿರುಗಾಡು ಅವರು ಬರ್ತಾ ಇದ್ದಾರೆ, ಮತ್ತು ಎನ್ ಬೋಸರಾಜ್ ಸಾಹೇಬರು ಬರ್ತಿದ್ದಾರೆ, ಮತ್ತು ಟಿ ಎಚ್ ಹುಡುಗೇರಿ ಸಾಹೇಬರು, ವೆಂಕಟರಾವ್ ನಾಡಗೌಡರು, ಮಾನಪ್ಪ ಉಜ್ವಲ್ ಅವರು ಈ ಕಾರ್ಯಕ್ರಮ ಬರ್ತಿದ್ದಾರೆ. ಮತ್ತು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಿಗೆ ಸುಮಾರು 120ರಿಂದ 130 ಮಕ್ಕಳಿಗೆ ಈ ಸ್ವಲ್ಪ ವಿಶೇಷವಾಗಿ ಚಿನ್ನದ ಪದಕವನ್ನು, ಬೆಳ್ಳಿ ಪದಕವನ್ನು ಕೊಡ್ತಾ ಇದ್ದೀವಿ. ಮತ್ತು ಜೊತೆಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ, ಮತ್ತು ಮೊಮೆಂಟನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಮಕ್ಕಳಿಗೆ ಪ್ರತಿಭೆಯನ್ನು ತೋರಿಸಬೇಕಾಗಿದೆ, ಅವ್ರಿಗೆ ಇನ್ನೊಂದಿಷ್ಟು ಉತ್ಸಾಹ ಕೊಡಬೇಕಾಗಿತ್ತು ಅನ್ನೋದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಜೊತೆಯಲ್ಲಿ ವಿಪ್ರಶ್ರೀ ಕಾರ್ಯಕ್ರಮಕ್ಕೆ ವಿಪ್ರಶ್ರೀಯಾಗಿ ನಮ್ಮ ಡಾಕ್ಟರ್ ಹರೀಶ್ ಮೂರ್ತಿ ಅವರ ತಾಯಿ ಶೋಭಾಮೂರ್ತಿ ಅವರಿಗೆ ವಿಪ್ರಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವೆಂಕಟೇಶ್ವರ ಅವರು ರಾಗರ್ ಹೈಸ್ಕೂಲ್ ರಿಟೈರ್ಡ್ ಹೆಡ್ ಮಾಸ್ಟರ್ ಅವರಿಗೆ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಪ್ರ ಬಾಂಧವರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ವಿಷಯ ಇರಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಕ್ಕೆ ನಿರ್ಧಾರ ಮಾಡಿದ್ದೀವಿ. ಮೊದಲನೇದಾಗಿ ಒಂದು ವಾಟ್ ನೆಕ್ಸ್ಟ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ, ಅಂದರೆ ಮಕ್ಕಳಿಗೆ SSLC ಆದ್ಮೇಲೆ ಮುಂದೆ ಏನು ಓದಬೇಕು ಅನ್ನೋದಕ್ಕೆ ಸಮಸ್ಯೆ ಆಗ್ತಿರೋದ್ರಿಂದ ಅದೊಂದು ವರ್ಕ್ಶಾಪ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇವೆಲ್ಲ ಕಾರ್ಯಕ್ರಮವನ್ನು ಇದರಿಂದ ಹಮ್ಮಿಕೊಳ್ಳೋದು ಕರ್ನಾಟಕ ಬ್ರಾಹ್ಮಣ ಸಭಾದಿಂದ ಯಾವಾಗಲೂ ಕೊಡ್ತಾ ಇದ್ದೀವಿ. ನಾವು ಈ ವರ್ಷವೂ ನಮ್ಮ ಬ್ಯಾನರ್ನಲ್ಲೇ ಅವ್ರು ಕೊಡ್ತಾ ಇದ್ರು, ಹೋದ ವರ್ಷದಲ್ಲಿ. ಈಗ ಅವ್ರೇನಂದ್ರೆ ಈ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕ ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ ಸೇರಿಸಿ ಅವ್ರು ಮಾಡ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಅಷ್ಟು ಪ್ರೋತ್ಸಾಹ ಸಿಕ್ಕಷ್ಟು ಒಳ್ಳೆಯದು. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರು ನಮ್ಮ ಸದಸ್ಯರು ಸಹಿತ ಅಖಿಲ ಕರ್ನಾಟಕ ಬ್ರಾಹ್ಮಣ ಸದಸ್ಯರು. ಸೊ ಅದರಿಂದ ನಮ್ಗೇನು ತೊಂದರೆ ಇಲ್ಲ. ಅವ್ರು ನಾವಂತೂ ಒಂದು ಕರೆಕ್ಟಾಗಿ ಒಂದು ಹಾಕೊಂಡಿದ್ದೀವಿ. ಯಾವುದೇ ವಿಪ್ರಶ್ರೀ ಕೊಡಬೇಕಾದ್ರೆ ಅವ್ರ ಹತ್ರ ಕ್ವಾಲಿಟಿ ಮತ್ತೆ ಸಮಾಜಕ್ಕಾಗಿ ದೊಡ್ಡದವ್ರಿಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ. ನಮ್ಮ ಸಮಾಜದಿಂದ ಎಷ್ಟು ಮಂದಿ ಸಿಕ್ಕಷ್ಟು ನಮ್ಗೆ ಸಂತೋಷನೇ. ಇದು ಮೂಲ ಅಖಿಲ ನಾವು ಮಾತ್ರ ಇಬ್ಬರಿಗೆ ಕೊಡ್ತಾ ಇದ್ದೀವಿ. ಇದು ಮೂಲ, ಯಾಕಂದ್ರೆ ಎಲೆಕ್ಟೆಡ್ ಬಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ. ನಾವು ಅಖಿಲ ಕನ್ನಡ ಬ್ರಾಹ್ಮಣ ಸಭಾದಿಂದಾನೇ ಕೊಡ್ತಾ ಇದ್ದೀವಿ. ಏನ್ ಮಾಡಿದಾರ, ಬೇರೆ ಬೇರೆ ಜಿಲ್ಲೆಗಳು ಬಳ್ಳಾರಿ, ಕೊಪ್ಪಳ, ಬೀದರ್ ಈ ತರ ಕರ್ನಾಟಕದಿಂದ ಮಾಡಿದ್ದಾರೆ. ನಾವು ರಾಯಚೂರು ಜಿಲ್ಲಾ ಘಟಕದಿಂದ. ಈ ಸಂದರ್ಭದಲ್ಲಿ ನರಸಿಂಹರಾವ್ ದೇಶಪಾಂಡೆ, ಡಾಕ್ಟರ್ ಆನಂದ್ ಫಡ್ನಿಸ್, ರಾಘವೇಂದ್ರ ಚೂಡಾಮಣಿ, ವೇಣುಗೋಪಾಲ್ ಇನಾಮದಾರ್, ರಾಮರಾವ್ ಗಣೇಕಲ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಆಶೀರ್ವಾದ್ ಫೌಂಡೇಶನ್ ರಾಯಚೂರು ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ 2021-22ನೇ ಸಾಲಿನಲ್ಲಿ ಶೇಕಡಾ 90ಕ್ಕಿಂತ ಅಧಿಕ ಅಂಕ ಗಳಿಸಿದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ದಿನಾಂಕ 4/9/2022, ಸಮಯ ಬೆಳಗ್ಗೆ 10 ಗಂಟೆಗೆ, ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಬಸವೇಶ್ವರ ರಸ್ತೆ, ರಾಯಚೂರು. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 25/8/2022. ಅರ್ಜಿಗಳನ್ನು ತಲುಪಿಸಬೇಕಾದ ಸ್ಥಳ ಕಣ್ವ ಆಸ್ಪತ್ರೆ, ಗಾಂಧಿ ಚೌಕ್, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8605-30143, 9739818000, 90358299139. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಡಾಕ್ಟರ್ ಬಸನಗೌಡ ಪಿ ಪಾಟೀಲ್, ನರರೋಗ ತಜ್ಞರು, ರಾಯಚೂರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಶಾಖೆ ರಾಯಚೂರು ಪ್ರತಿಭಾ ಪುರಸ್ಕಾರ ಹಾಗೂ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ 2022 ದಿನಾಂಕ 21/8/2022 ರವಿವಾರ, ಸಮಯ ಬೆಳಗ್ಗೆ 10 ಗಂಟೆಗೆ, ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ ದಿನ್ನಿ ರಂಗಮಂದಿರ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಶ್ರೀ ಅಶೋಕ್ ಹಾರನಹಳ್ಳಿ, ರಾಜ್ಯಾಧ್ಯಕ್ಷರು, ಶ್ರೀ ಡಿಕೆ ಮುರಳೀಧರ್, ಜಿಲ್ಲಾ ಪ್ರಧಾನ ಸಂಚಾಲಕರು. वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. ಪ್ರತಿ ವರ್ಷದಂತೆ ಈ ವರ್ಷವೂ ದೇವಪೂಜಾ ಮಂದಿರ ವತಿಯಿಂದ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನಿಂದ ವಿವಿಧ ಆಕಾರ ಮತ್ತು ವಿವಿಧ ಭಂಗಿಯ ಸುಂದರವಾದ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ.
ನಿಮ್ಮ ಮನೆಯಲ್ಲಿ ಮಣ್ಣಿನ ಗಣೇಶನನ್ನು ಕೂರಿಸಿ ಪರಿಸರ ರಕ್ಷಣೆಗೆ ಕೈಜೋಡಿಸಿ. ಶ್ರೀ ಗಣೇಶನ ಕೃಪಾ ಕಟಾಕ್ಷ ಹೊಂದಿರಿ. ಸಂಪರ್ಕಿಸಿ ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರು. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಯಚೂರಿನ ಅತ್ಯಂತ ಪ್ರಸಿದ್ಧ ಫ್ಯಾಮಿಲಿ ರೆಸ್ಟೋರೆಂಟ್. ಕುಟುಂಬಸ್ಥರು ಹಾಗೂ ಸ್ನೇಹಿತರೊಂದಿಗೆ ಸೇರಲು ಹಾಗೂ ಹುಟ್ಟುಹಬ್ಬದ ಪಾರ್ಟಿಗಳು ಇತ್ಯಾದಿ ಸಮಾರಂಭಗಳನ್ನು ಆಚರಿಸಲು ಉತ್ತಮ ಸ್ಥಳ. ಸ್ವಚ್ಛವಾದ ಶುದ್ಧತೆಯೊಂದಿಗೆ ಉತ್ತಮ ಟೇಸ್ಟಿ ಆಹಾರ ಮತ್ತು ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ. ನಗರದಲ್ಲಿ ಉತ್ತರ ಭಾರತದ ಸಸ್ಯಾಹಾರಿ ಆಹಾರಕ್ಕಾಗಿ ರೆಸ್ಟೋರೆಂಟ್ ಪ್ರಸಿದ್ಧವಾಗಿದೆ. ವೆಜ್ ಗೋಲ್ಡ್ ಕಾಯಿನ್, ವೆಜ್ ಬುಲೆಟ್, ವೆಜ್ ಅಲ್ಬೇಲಾ, ವೆಜ್ ಹರಾಬರಾ, ಪನೀರ್ ಮೆಜೆಸ್ಟಿಕ್, ಪನೀರ್ 555, ವೆಜ್ ಮಂಚೂರಿಯನ್, ತಂದೂರಿ ರೋಟಿ, ಆಲೂ ಪರಾಠ, ಪನೀರ್ ಪರಾಠ, ನಾನ್ ಕುಲ್ಚಾ, ಪನೀರ್ ಮಶ್ರೂಮ್, ಬೇಬಿ ಕಾರ್ನ್ ಮತ್ತು ಜೈನ್ ಮೆಲೋಗರ್ಗಳು ಇತ್ಯಾದಿ ಆಹಾರಗಳಿಗೆ ರೆಸ್ಟೋರೆಂಟ್ ಪ್ರಸಿದ್ಧಿಯಾಗಿದೆ. ಬಿರಿಯಾನಿಗಳಲ್ಲಿ ವೆಜ್ ದಮ್ ಬಿರಿಯಾನಿ, ಪನೀರ್ ಬಿರಿಯಾನಿ, ಏಯುಲು ಬಿರಿಯಾನಿ ಪ್ರಸಿದ್ಧವಾಗಿದೆ. ಪಾವನಿಯ ವಿಶೇಷ ಕರಿಗಳಾದ ಕಾಜು ಬಾದಾಮ್ ಸೋನಾ ಚಿಂಡಿ ಕರಿ, ಪನೀರ್ ಕೋಟೆಡ್ ಕಾಶ್ಮೀರ್ ಕೇಸರ್ ಕರಿ, ಕಾಶ್ಮೀರ್ ಕೇಸರ್ ಕರಿ, ಕಾಜು ಕರಿ, ಕಿಸ್ ಬೌಲ್ ಕರಿ ಸೇರಿದಂತೆ ಇನ್ನಿತರ ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಲಾಗಿದೆ ದೇವ ಪೂಜಾ ಮಂದಿರಗಳು. ನಮ್ಮಲ್ಲಿ ವಿವಿಧ ಆಕಾರಗಳಿಂದ ಕೂಡಿದ ಪೂಜಾ ಮಂಟಪಗಳು ಹಾಗೂ ರಾವಿಂಗ್ ಚೇರ್ಸ್ ಮತ್ತು ರೂಮ್ ಡಿವೈಡರ್ಸ್ ಯೋಗ್ಯವಾದ ದರದಲ್ಲಿ ಸಿಗುತ್ತವೆ ಮತ್ತು ಸತ್ಯನಾರಾಯಣ ವರಲಕ್ಷ್ಮಿ ವ್ರತಗಳ ಪ್ರತ್ಯೇಕವಾದ ಮಂಟಪಗಳು ಸಹ ಸಿಗುತ್ತವೆ. ಪೂಜಾ ಸಾಮಗ್ರಿಗಳಾದ ವಿವಿಧ ಬಗೆಯ ಅಗರಬತ್ತಿ, ಚಂದನ, ಪೂಜಾ ದೀಪದ ಎಣ್ಣೆ, ಧೂಪ, ದೇವರ ಮಾಲೆ ಹಾರಗಳು, ಮನೆಯ ಅಲಂಕಾರಿಕ ವಸ್ತುಗಳು, ವಿವಿಧ ಬಗೆಯ ದೇವರ ಮೂರ್ತಿಗಳು, ಬೆಳ್ಳಿ ಮಂಟಪಗಳು, ಇನ್ನೂ ಅನೇಕ ಶುಭ ಕಾರ್ಯಕ್ರಮಗಳಿಗೆ ಗಿಫ್ಟ್ ಅಥವಾ ಉಡುಗೊರೆ ನೀಡಲು ಸುಂದರವಾದ ಸಲಕರಣೆಗಳು ಸಿಗುತ್ತವೆ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ RR ಡಿಸೈನರ್ಸ್. ಮಷಿನ್ ಎಂಬ್ರಾಯ್ಡರಿ, ಹ್ಯಾಂಡ್ ಎಂಬ್ರಾಯ್ಡರಿ and stitching available only for ladies. Address Santoshi Raichur's Hub, Gandhi Chowk, Linksgu Road, Raichur. Mobile 63610 53585 82968 53018. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Shri Brindavan Special Filter Coffee. Shri Brindavan Special Filter Coffee. Shri Brindavan Special Filter Coffee. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain. ವಾಹ್ ವಾಹ್ Wonderful! ವಾಹ್ A EuroKid learns words with movements and actions, which helps increase vocabulary up to 4 times. EuroKids Early School. Right start, flying start. ವಂಡರ್ಫುಲ್. Bubble. Blubble. Bubble. Bubble. So bubble. Bye. A EuroKid is taught words using phonetics and other teaching techniques for better understanding and better recall. EuroKids Early School. Right start, flying start. Bubble. 5. 6 6. 7. 8. 9. 10. Good job. These are 2. A EuroKid is taught numbers by value for better understanding and faster recall. EuroKids Early School. Right start, flying start.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ದೇಶದಲ್ಲಿಯೇ ಹೆಸರಾಂತ ಸರ್ಕಸ್ಗಳಲ್ಲಿ ಒಂದಾದ ಜಮುನಾ ಸರ್ಕಸ್ ಕಳೆದ 20 ವರ್ಷಗಳಿಂದ ದೇಶದ ಹಲವು ರಾಜ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಜನರನ್ನು ಮನರಂಜಿಸುತ್ತಾ ದೇಶದ ಹಲವು ಚಲನಚಿತ್ರಗಳಲ್ಲಿ ಮತ್ತು ಟಿವಿ ಶೋಗಳಲ್ಲಿ ಪ್ರದರ್ಶನ ನೀಡಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದು ಈಗ ನಮ್ಮ ರಾಯಚೂರಿನ ಜನತೆಗೆ ಮನರಂಜಿಸಲು ಬಂದಿದೆ. ಜಮುನಾ ಸರ್ಕಸ್, ಜಮುನಾ ಸರ್ಕಸ್, ಜಮುನಾ ಸರ್ಕಸ್. इश्क लबों पे इश्क दुआ में ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ತನ್ನದೇ ಆದ ಗುಣಮಟ್ಟದಿಂದ ಜಗತ್ತಿನಲ್ಲಿಯೇ ಹೆಸರುವಾಸಿಯಾದ ಅಲ್ಟ್ರಾ ಕ್ವಿಕ್ ಪಾಲಿಮರೈಸ್ಡ್ ಪ್ಲಾಸ್ಟರ್, ಉಸುಕು ಮತ್ತು ಸಿಮೆಂಟ್ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪಾಲಿಮರೈಸ್ಡ್ ಪ್ಲಾಸ್ಟರ್ ತಯಾರಿಸುವ ವಿಧಾನ. ಉಸುಕನ್ನು ನಿಯಮಿತ ತಾಪಮಾನದಲ್ಲಿ ಒಣಗಿಸಿ ಆಟೋಮೆಟಿಕ್ ಮಿಷಿನ್ ನಿಂದ ಉಸುಕಿನಲ್ಲಿ ಉಳಿದ ದೊಡ್ಡ ಕಲ್ಲುಗಳನ್ನು ಬೇರ್ಪಡಿಸಲಾಗುತ್ತದೆ. ಉಸುಕಿನಲ್ಲಿ ಮಿಶ್ರಣ ಮಾಡುವ ಸಿಮೆಂಟಿನ ಗುಣಮಟ್ಟವನ್ನು ಪರಿಷ್ಕರಿಸಲಾಗುತ್ತದೆ. ಸಿಮೆಂಟ್ ಮತ್ತು ಉಸುಕನ್ನು ಮಿಶ್ರಣ ಮಾಡಿ ಅದರ ಗುಣಮಟ್ಟವನ್ನು ಪರಿಷ್ಕರಿಸಲು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತದೆ. ನಂತರ ತಯಾರಿಸಿದ ಮಿಶ್ರಣವನ್ನು ಚೀಲದಲ್ಲಿ ತುಂಬಿ ದೇಶದ ವಿವಿಧ ಭಾಗಗಳಿಗೆ ಕಳಿಸಲಾಗುತ್ತದೆ. ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಕ್ರ್ಯಾಕ್ ಫ್ರೀ ಇರುತ್ತದೆ. ವೇಸ್ಟೇಜ್ ಆಗುವುದಿಲ್ಲ. ಸಮಯದ ಉಳಿತಾಯ ಇರುತ್ತದೆ. 0 ಮೇಂಟೆನೆನ್ಸ್ ಇರುತ್ತದೆ. ಹಿಂದೆ ಸಂಪರ್ಕಿಸಿ ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರಿಗೆ ಮೊಟ್ಟೆ ಎಸೆದಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರಿಗೆ ಮೊಟ್ಟೆ ಎಸೆದಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಕಾರ್ಯಕರ್ತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಮಡಿಕೇರಿ ಜಿಲ್ಲೆಯಲ್ಲಿ ಮಳೆಯಿಂದ ಪ್ರವಾಹ ಉಂಟಾದ ಗ್ರಾಮಗಳಿಗೆ ತೆರಳಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ ಬಿಜೆಪಿ ಕಾರ್ಯಕರ್ತರು ಮೊಟ್ಟೆ ಎಸೆದಿರುವುದು ಅತ್ಯಂತ ಹೇಳಿತನ ಮತ್ತು ಹೀನ ಕೃತ್ಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸೆದು ದುರ್ವರ್ತನೆ ತೋರಿ ಮಾಜಿ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದರು. ಮುಖ್ಯಮಂತ್ರಿಗೆ ಇದ್ದಂತಹ ಭದ್ರತೆ ರಾಜ್ಯದಲ್ಲಿ ವಿಪಕ್ಷ ನಾಯಕರಿಗೆ ಭದ್ರತೆ ಇಲ್ಲದಿರುವುದು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಕರಾಳ ಮುಖಕ್ಕೆ ಸಾಕ್ಷಿಯಾಗಿದೆ.
ಬಿಜೆಪಿ ಸರ್ಕಾರ ಅಭದ್ರತೆಯಲ್ಲಿ ಆಡಳಿತ ನಡೆಸುತ್ತಿದೆ. ಕಾರಿನ ಮೇಲೆ ಕಲ್ಲು ಎಸೆದ ಬಿಜೆಪಿ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಬಿಜೆಪಿ ಸರ್ಕಾರಕ್ಕೆ RSS ಗುಲಾಮಗಿರಿ ಮಾಡ್ತಿರುವ ಬಿಜೆಪಿ ಸರ್ಕಾರಕ್ಕೆ, RSS ಗುಲಾಮಗಿರಿ ಮಾಡ್ತಿರುವಂತ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನವನ್ನು ವಿರೋಧ ಮಾಡುವಂತ ಬಿಜೆಪಿ ಪಕ್ಷಕ್ಕೆ, ವಿರೋಧ ಪಕ್ಷಗಳ ಬಿಜೆಪಿ ಪಕ್ಷಕ್ಕೆ ಕೈಲಾಗದಂತ RSS ಗುಲಾಮಗಿರಿ ಕೊಟ್ಟಿರುವಂತ ಬೊಮ್ಮಾಯಿಗೆ, ದೇಶದ ಆನಂದವನ್ನು ಮತ್ತು ಸೌಹಾರ್ದತೆಯನ್ನು ಹಾಳು ಮಾಡುತ್ತಿರುವಂತ RSSಗೆ, ದೇಶವನ್ನು ಹಾಳು ಮಾಡುತ್ತಿರುವ RSSಗೆ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ, ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ, ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಡವರ ಆರ್ಥಿಕವನ್ನು ಹಾಳು ಬಿಜೆಪಿ ಸರ್ಕಾರಕ್ಕೆ, ಜನ ಉದ್ಯೋಗ ಕೇಳಿದರೆ ಕೋಮುವಾದಿ ಗಲಭೆಯನ್ನು ಸೃಷ್ಟಿ ಮಾಡಲು ಯತ್ನಿಸುವಂತ ಬಿಜೆಪಿ ಪಕ್ಷಕ್ಕೆ ದೇಶದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿಸಿ ದೇಶವನ್ನು ನಷ್ಟ ಮಾಡಲು ಹೊಂಟಿರುವ ಬಿಜೆಪಿ ಮತ್ತು RSS ಸಂಘಟನೆಗೆ ಕೋಪದಲ್ಲಿ ತೂಗಿ ಜನರನ್ನು ಕೊಲೆಗಾರರನ್ನಾಗಿ ರಾಯಚೂರು ನಗರದಲ್ಲಿ ನಾವೊಂದು ಯುವ ಕಾಂಗ್ರೆಸ್ ವತಿಯಿಂದ ನಾವೆಲ್ಲ ಯುವಕರು ಸೇರಿ ಪ್ರತಿಭಟನೆ ಮಾಡುವ ಉದ್ದೇಶ ಏನೆಂದರೆ, ಇವತ್ತು ನಿನ್ನೆ ನಡೆದಂಥ ಘಟನೆಯಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರ, ಒಂದು ಬಿಜೆಪಿ ಏನು ಅಧಿಕಾರದಲ್ಲಿದೆ, ಒಂದು ಪೊಲೀಸ್ ಇಲಾಖೆಯಿಂದ ಅವರಿಗೊಂದು ವಿರೋಧ ಪಕ್ಷದವರಿಗೆ ಯಾವ ರೀತಿ ಭದ್ರತೆ ಕೊಡಬೇಕು, ಯಾವ ರೀತಿ ಒಂದು ಪ್ರೋಟೋಕಾಲ್ ಇದೆ, ವಿರೋಧ ಪಕ್ಷ ನಾಯಕರಿಗೆ ಅವರು ಯಾವುದಾದ್ರೂ ಒಂದು ಜಿಲ್ಲೆಗೆ ಭೇಟಿ ನೀಡಿದಾಗ ಯಾವ ರೀತಿ ಒಂದು ಪೊಲೀಸರ ಭದ್ರತೆ ಕೊಡಬೇಕಂತೇಳಿ ಸರ್ಕಾರ ವತಿಯಿಂದ ಅವರು ಮಾರ್ಗಸೂಚಿಯನ್ನು ಹೊರಡಿಸಬೇಕಾಗುತ್ತೆ. ಇವತ್ತು ಕರ್ನಾಟಕದ ಬಿಜೆಪಿ ಸರ್ಕಾರ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಅಮೃತ್ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಒಂದು ಜನರ ಜನಸಾಗರ ನೋಡಿ ಸಿದ್ದರಾಮಯ್ಯ ಅವರಿಗೆ ವಿರೋಧ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಏನಾದರೂ ನಾವು ಒಂದು ಅವ್ರದ್ದು ಸೃಷ್ಟಿ ಮಾಡ್ಬೇಕಂತೇಳಿ ಇವತ್ತು ಬಿಜೆಪಿ ಗುಂಡಗಳನ್ನು ಬಿಟ್ಟು ಇವತ್ತು ಸಿದ್ದರಾಮಯ್ಯ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ. ಇವತ್ತು ನಾವೆಲ್ಲ ರಾಯಚೂರು ಜಿಲ್ಲಾ ಯುವ ಕಾಂಗ್ರೆಸ್ ಅವರು ಇವತ್ತು ಬಿಜೆಪಿ ಅವರ ಒಂದು ಗುಂಡಾಗರ್ದಿಗೆ ನಾವೆಲ್ಲ ಖಂಡಿಸ್ತೇವೆ. ಇವತ್ತು ಬಿಜೆಪಿ ಅವರು ಎಷ್ಟು ದಿನ ಅಂತ ನೀವು ಈ ರೀತಿ ಬಡ ಮಕ್ಕಳಿಗೆ, ಕೆಳವರ್ಗದವರಿಗೆ ಈ ರೀತಿ ನೀವು ಗುಂಡಗರ್ದಿಯಲ್ಲಿ ಬಳಸ್ತೀರಿ ಅಂತೇಳಿ ನಾನು ಕೇಳಕ್ ಇಷ್ಟಪಡ್ತೀನಿ. ನಿಮಗೇನಾದ್ರೂ ಬಿಜೆಪಿ ಅವರಿಗೆ ತಾಕತ್ತಿದ್ರೆ ನಿಮ್ಮ MLAಗಳು, ನಿಮ್ಮ ಮಂತ್ರಿಗಳು, ನಿಮ್ಮ ಮಕ್ಕಳನ್ನ ಬಿಡ್ರಿ, ಕಲ್ಲು ಹೊಡಿರಿ ಅಂತ ಹೇಳ್ರಿ, ಅಂಡಗಳು ಹೊಡಿ ಅಂತ ಹೇಳ್ರಿ. ನೀವು ಬಿಜೆಪಿ ಬಡ ಕಾರ್ಯಕರ್ತರನ್ನ ಈ ರೀತಿ ಗುಂಡಗಳು ಮಾಡಿ ಈ ರೀತಿ ಅವ್ರನ್ನ ಯಾವುದೋ ಒಂದು ಗಲಭೆಯಲ್ಲಿ ಸಿಗಾಕಿ ಅವ್ರ ಮೇಲೆ ನಿಮ್ಮ ಸರ್ಕಾರದಿಂದಾನೇ ಕೇಸ್ಗಳು ಹಾಕ್ಸಿ ಆ ರೀತಿ ಎಲ್ಲ ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ. ಇವತ್ತು ನಿಮ್ಮ ಪಕ್ಷದವರೇ ಒಂದು ಮಂಗಳೂರಲ್ಲಿ ಘಟನೆ ನಡೆದಾಗ ನಮ್ಮ ಬಿಜೆಪಿ ಸರ್ಕಾರದಿಂದ ನಾವು ಬೇಸತ್ತೀವಿ, ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ನಿಮಗ ಚೀಮಾರಿಯಾಗಿ ಇಡೀ ರಾಜ್ಯಾಂತರ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ಬೇಕಂತಂದ್ರೆ ಎಲ್ಲ ಬಡ ಮಕ್ಕಳು, ಕೆಳವರ್ಗದವರೇ, ಯಾರು MLA MP ಗಳು ಮಕ್ಕಳು ಬಂದು ಹೋರಾಟ ಮಾಡಲ್ಲ ಜಾಸ್ತಿ. ಇವತ್ತು ಬಿಜೆಪಿ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ. ನಿಮ್ಮ ತಾಕತ್ತು ಏನಾದಿದ್ರೆ ನೀವು ಯಾರ ಕೈಲೇ ನೀವು ತತ್ತಿ ಓಡಿಸೋ ಪ್ರಯತ್ನ ನೀವು ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಮಾಡಿದಿರಿ. ನಿಮ್ ತಾಕತ್ತಿದ್ರೆ ಅವರಿಗೆ ಒಳಗಾಕ್ಸಿ, ಬಂಧಿಸಿ. ಇಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅರುಣ್ ದೋತ್ರಬಂಡಿ, ಅಕ್ರಮ್ ಫರೀದ್, ಮೌಲಾನಾ, ವಸಂತ್, ಮುದಾರ್, ಜಾವೀದ್, ಬಾಬು, ರಾಜೇಂದ್ರ, ಸೋನು, ಶಂಕರ್, ರಾಜ್, ಶಿವು ಸೇರಿದಂತೆ
ಅನೇಕ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ಸುಮಾರು 80 ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ 15 ರಿಂದ 20 ತಿಂಗಳ ಬಾಕಿ ವೇತನ ಪಾವತಿ ಮಾಡದೇ ಇರುವುದರಿಂದ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿ ಪ್ರತಿ ತಿಂಗಳ ಅವರಿಗೆ ವೇತನದ ಜೊತೆಗೆ ಬಾಕಿ ವೇತನವನ್ನು ಕೊಡಬೇಕು ಎಂದು ಆರ್ಡಿಪಿಆರ್ ನಿರ್ದೇಶಕ ಮೊಹಮ್ಮದ್ ಯೂಸುಫ್ ಅವರು ಹೇಳಿದರು. ಜಿಲ್ಲೆಯಲ್ಲಿ ಸುಮಾರು 80 ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳ 15 ರಿಂದ 20 ತಿಂಗಳ ಬಾಕಿ ವೇತನ ಪಾವತಿ ಮಾಡದೇ ಇರುವುದರಿಂದ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿ ಪ್ರತಿ ತಿಂಗಳು ಅವರಿಗೆ ವೇತನ ಜೊತೆಗೆ ಬಾಕಿ ವೇತನವನ್ನು ಕೊಡಬೇಕು ಎಂದು ಆರ್ಡಿಪಿಆರ್ ನಿರ್ದೇಶಕ ಮೊಹಮ್ಮದ್ ಯೂಸುಫ್ ಅವರು ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಇಒ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒಗಳ ಇಲಾಖೆಯ ಕಾರ್ಯಕ್ರಮಗಳ ಅನುಷ್ಠಾನದ ಸಭೆಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಇರುವ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ನೀಡುತ್ತಿಲ್ಲವೆಂದು ಪಂಚಾಯತ್ ನೌಕರರ ಸಂಘದಿಂದ ಮನವಿ ಮತ್ತು ದೂರು ಸಲ್ಲಿಸಲಾಗಿತ್ತು. ಜಿಲ್ಲೆಯಲ್ಲಿ ಸುಮಾರು 80ಕ್ಕೂ ಅಧಿಕ ಗ್ರಾಮ ಪಂಚಾಯತ್ಗಳಲ್ಲಿ ಕೆಲಸ ಮಾಡುತ್ತಿರುವ ವಾಟರ್ ಮ್ಯಾನ್, P1, ಬಿಲ್ ಕಲೆಕ್ಟರ್ ಸೇರಿ ಇತರೆ ಸಿಬ್ಬಂದಿಗಳಿಗೆ ಕಳೆದ 15 ರಿಂದ 20 ತಿಂಗಳಿನಿಂದ ವೇತನ ನೀಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಶಾಸನಬದ್ಧ ಅನುದಾನವನ್ನು ನೀಡುತ್ತಿರುವುದು ವೇತನ ಮತ್ತು ವಿದ್ಯುತ್ ಬಿಲ್ ಇತರೆ, ಆದರೆ ಶಾಸನಬದ್ಧ ಅನುದಾನ ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ, ಬೇರೆ ಯಾವುದಕ್ಕೂ ಬಳಕೆಯಾಗುತ್ತಿದೆ. ವೇತನಕ್ಕಾಗಿಯೇ ಶಾಸನಬದ್ಧ ಅನುದಾನ ಮೀಸಲಿರಿಸಿದೆ, ಆದರೆ ವೇತನವೇ ನೀಡದೆ ಸಿಬ್ಬಂದಿಗಳನ್ನು ಕೆಲಸ ಮಾಡಿಸಿಕೊಳ್ಳುತ್ತಿರುವುದು ಸರಿಯಲ್ಲ ಎಂದರು. ಪ್ರತಿ ತಿಂಗಳು ಅವರಿಗೆ ವೇತನ ನೀಡಬೇಕು. ಸರ್ಕಾರದಿಂದ ಬಾಕಿ ವೇತನ ನೀಡುವುದಿಲ್ಲ. ಸ್ಥಳೀಯ ತೆರಿಗೆಯಿಂದ ಪಡೆದು ಬಾಕಿ ಇರುವ ವೇತನವನ್ನು ಅವರಿಗೆ ಒದಗಿಸಿಕೊಡಬೇಕೆಂದು ತಿಳಿಸಿದರು. ರಾಯಚೂರು ತಾಲೂಕಿನ ತಲಮಾರಿ, ಮಮದಾಪುರ, ಗುಂಜಳ್ಳಿ, ಉಡುಂಗಲ್, ಖಾನಾಪುರ, ಯಾಪಲದಿನ್ನಿ, ಶಾಖವಾದಿ, ಸಿಂಧನೂರು ತಾಲೂಕಿನ ಬಾದರ್ಲಿ, RH ಕ್ಯಾಂಪ್, ಬಾಪೂರು, ದಡಸಗೂರು, ರಾಮತ್ನಾಳ್, ಸೋಮಲಾಪುರ, ತಿಡಿಗೋಳ, ಹೊಸಳ್ಳಿ, ಬೂತಲದಿನ್ನಿ, ಹರವಿ, ದೇವದುರ್ಗ ತಾಲೂಕಿನ ದೇವರಗುಡಿ, ತಗಿದಿನ್ನಿ, ಹೆಡಗಿನಾಳ, ಲಿಂಗಸಗೂರು ತಾಲೂಕಿನ ಅನ್ವರಿ, ಗುಡದೂರು, ಗೇನ್ವಾರ್, ಮಾನ್ವಿ ತಾಲೂಕಿನ ಕಲ್ಲೂರು ಸೇರಿದಂತೆ 80ಕ್ಕೂ ಅಧಿಕ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ಬಾಕಿ ವೇತನ ಪಾವತಿ ಮಾಡಬೇಕಿದೆ ಎಂದರು. ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯಿತಿಗಳ ಈಗಿರುವ ವಸ್ತುಸ್ಥಿತಿ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಹಾಗೂ ನೌಕರರ ಬಡ್ತಿಗಳ ಬಗ್ಗೆ ಮಾಹಿತಿ ನೀಡಬೇಕೆಂದು ತಿಳಿಸಿದರು. ಜಿಲ್ಲೆಯಲ್ಲಿರುವ ಗ್ರಾಮ ಪಂಚಾಯಿತಿಗಳ 60 ರಿಂದ 70 ಸಿಬ್ಬಂದಿಗಳು ನಿವೃತ್ತಿ ಹೊಂದಿದ್ದು ನೇಮಕ ಮಾಡಿಕೊಳ್ಳಬೇಕಿದೆ. ಈ ಹಿಂದೆ ಗ್ರಾಮ ಪಂಚಾಯಿತಿಯಿಂದಲೇ ನೇಮಕ ಮಾಡಲಾಗುತ್ತಿದ್ದು, ಆದರೆ ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಸರ್ಕಾರದ ನೇಮಕವನ್ನು ರದ್ದುಪಡಿಸಿ ಸರ್ಕಾರವೇ ನೇಮಕಾತಿ ಮಾಡುತ್ತಿದೆ. ಇಲ್ಲಿಯವರೆಗೆ ಯಾವುದೇ ಅಧಿಸೂಚನೆ ಹೊರಡಿಸಿಲ್ಲ. ಗ್ರಾಮ ಪಂಚಾಯಿತಿಗಳ ವಸ್ತುಸ್ಥಿತಿಯ ಬಗ್ಗೆ ಸರ್ಕಾರಕ್ಕೆ ಮನವರಿಕೆಯಾಗಿದ್ದು, ಇಷ್ಟರಲ್ಲಿಯೇ ಸರ್ಕಾರದಿಂದ ನೇಮಕ ಮಾಡಿಕೊಳ್ಳಲು ಅಧಿಸೂಚನೆ ಹೊರಡಿಸಲಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿಗಳ ನೇಮಕಕ್ಕೆ ಜಿಲ್ಲಾ ಮಟ್ಟದಲ್ಲಿ ಕಮಿಟಿಯನ್ನು ಸಿಇಒ ನೇತೃತ್ವದಲ್ಲಿ ಆಗಬೇಕಿದೆ. ಸಿಇಒ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ತಾಲೂಕು ಪಂಚಾಯತ್ ಇಒ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಪಿಡಿಒ ಒಳಗೊಂಡಂತೆ ಕಮಿಟಿ ರಚನೆಯಾಗಬೇಕಿದೆ ಎಂದರು. ರಾಜ್ಯದಲ್ಲಿರುವ ಸುಮಾರು 52,120 ಗ್ರಾಮ ಸಿಬ್ಬಂದಿಗಳಿಗೆ ಶಾಸನಬದ್ಧ ಅನುದಾನವನ್ನು 900 ಕೋಟಿ ರೂಪಾಯಿ ಮೀಸಲಿರಿಸಿದೆ. ಮೊದಲನೇ ಹಂತದಲ್ಲಿ 300 ಕೋಟಿ ಹಾಗೂ ಎರಡನೇ ಹಂತದಲ್ಲಿ 600 ಕೋಟಿ ವರ್ಷ ನೀಡುತ್ತಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಬಾಕಿ ವೇತನ ಸಣ್ಣ ಸಮಸ್ಯೆಯಾದರೂ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಬಾಕಿ ವೇತನಕ್ಕಾಗಿ ಸರ್ಕಾರದಿಂದ ಹಣ ಕೊಡುತ್ತಿಲ್ಲ. ಗ್ರಾಮ ಪಂಚಾಯಿತಿಗಳ ಸ್ಥಳೀಯ ತೆರಿಗೆಯಿಂದ ಬಂದಂತಹ ಹಣದಲ್ಲಿ ಬಾಕಿ ವೇತನ ಪಾವತಿ ಮಾಡಬೇಕೆಂದು ತಿಳಿಸಿದರು. ಬಹಳಷ್ಟು ನಿರೀಕ್ಷೆಗಳಿಂದ ಜವಾಬ್ದಾರಿಯನ್ನು ವರ್ಗಾವಣೆ ಮಾಡಿದ್ದೀವಿ. ನೀವು ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಲಿಲ್ಲ ಅಂತಂದ್ರೆ ಆಯುಕ್ತಾಲಯಕ್ಕೆ ಒಂದು ಅರ್ಥ ಇರೋದಿಲ್ಲ. SGA ಸೆಕ್ರೆಟರೀಸ್, PDOs ವಿಷಯವನ್ನು ಸಹ ವರ್ಗಾವಣೆ ಆಗಿದೆ. ಹಂತ ಹಂತವಾಗಿ ಇದಕ್ಕೆ ನಾವು ಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಮೊದಲನೇ ಹಂತದಲ್ಲಿ ಈಗ ಗ್ರೇಡೇಷನ್ ಲಿಸ್ಟ್ ಇತ್ತು. PDOs ಆ ಗ್ರೇಡೇಷನ್ ಲಿಸ್ಟ್ ಅನ್ನು ಫೈನಲೈಸ್ ಮಾಡುವಂತಹ ಕೋರ್ಟ್ನಲ್ಲಿದೆ. ಕೋರ್ಟಿಗೆ ಎಲ್ಲ ರಾಯಚೂರು ಜಿಲ್ಲೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು ಹಾಗೂ PDOಗಳು ಇಲ್ಲಿದ್ದಾರೆ. ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರೇ, ಮೊಟ್ಟ ಮೊದಲನೇದಾಗಿ ನಾನು ಎಸ್ಪೆಷಲಿ ರಾಯಚೂರು ಜಿಲ್ಲೆಯಲ್ಲಿ ನಾವು ಇದ್ದಂತಹ ದಿನಗಳಾಗಲಿ ಅಥವಾ ರಾಯಚೂರು ಜಿಲ್ಲೆಯಿಂದ ನಿರ್ಗಮಿಸಿದ ನಂತರನೂ ಸಹ ನನ್ನ ಬಗ್ಗೆ ಇಲ್ಲಿನ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ತೋರ್ತಾ ಇರುವಂತಹ ಒಂದು ಪ್ರೀತಿ, ವಾತ್ಸಲ್ಯ ಏನಿದೆ, ಇದು ವೈಯಕ್ತಿಕವಾಗಿ ನನಗೆ ಒಂದು
ದೊಡ್ಡ ಗೌರವಯುತವಾದಂತಹ ಕಾಣಿಕೆ ಆಗಿದೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ನನ್ನ ಎಲ್ಲ ಅಧಿಕಾರಿಗಳಿಗೆ ನಾನು ಕೇಳ್ಕೊಳ್ಳೋದು ಅಂದರೆ, ನಾವು ನೀವೆಲ್ಲ ಸೇರಿ ಏನು ಪರಸ್ಪರ ಗೌರವದ ಭಾವನೆ ನಮ್ಮಲ್ಲಿದೆ, ಅದೇ ಒಂದು ಭಾವನೆಯನ್ನು ಮುಂದುವರಿಸಿಕೊಂಡು ಹೋಗೋಣ. ಅದರ ಜೊತೆಗೆ ನಮ್ಮ ಇಲಾಖಾ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಜಿಲ್ಲೆಯನ್ನ ರಾಜ್ಯ ಮಟ್ಟದಲ್ಲಿ ಒಂದು ಉತ್ತುಂಗ ಶಿಖರಕ್ಕೆ ತಗೊಂಡು ಹೋಗೋದಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ. ಮೊದಲನೇದಾಗಿ ಇವತ್ತು ನಾವು ಇಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಇದ್ದೇವೆ. ಪಂಚಾಯತ್ ರಾಜ್ ಇಲಾಖೆ ಆಯುಕ್ತಾಲಯ 2.5 ವರ್ಷ ಆಯಿತು. ಐ ಥಿಂಕ್ ಜನವರಿ 2020 ಪಂಚಾಯತ್ ರಾಜ್ ಆಯುಕ್ತಾಲಯ ಅಸ್ತಿತ್ವಕ್ಕೆ ಬಂತು. ಆಯುಕ್ತರು ಹಾಗೂ ನಿರ್ದೇಶಕರುಗಳನ್ನೆಲ್ಲ ಅಪಾಯಿಂಟ್ ಮಾಡೋರು, ಅಧಿಕಾರ ಅಥವಾ ಜವಾಬ್ದಾರಿ ಹಂಚಿಕೆಯೂ ಸಹ ಆಯಿತು. ಆದರೆ ಇತ್ತೀಚಿನ ಒಂದು ದಿನಗಳವರೆಗೆ ಆಯುಕ್ತಾಲಯಕ್ಕೆ ಏನು ಜವಾಬ್ದಾರಿಗಳನ್ನು ವರ್ಗಾವಣೆ ಮಾಡಬೇಕಾಗಿತ್ತು, ವರ್ಗಾವಣೆ ಆಗಿರಲಿಲ್ಲ. ಇತ್ತೀಚೆಗೆ ಅಂತ ಅಂದರೆ ದ ಮಂತ್ ಆಫ್ ಮೇ 27-28ಕ್ಕೆ ಒಂದು ಸರ್ಕಾರದ ಆದೇಶದ ಮೂಲಕ ಪಂಚಾಯತ್ ರಾಜ್ ಆಯುಕ್ತಾಲಯಕ್ಕೆ ಕೆಲವೊಂದು ಲೆಕ್ಕಶೀರ್ಷಿಕೆಗಳನ್ನು, ಸುಮಾರು 13 ಲೆಕ್ಕಶೀರ್ಷಿಕೆಗಳನ್ನು ವರ್ಗಾವಣೆ ಮಾಡಿತು ಸರ್ಕಾರ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪೂರೆ, ಯೋಜನಾ ಅಧಿಕಾರಿ ಟಿ ರೋಣಿ ಸೇರಿದಂತೆ ತಾಲೂಕು ಪಂಚಾಯತ್ ಇಒ, ಗ್ರಾಮ ಪಂಚಾಯತ್ ಪಿಡಿಒಗಳು ಸೇರಿದಂತೆ ಅಧಿಕಾರಿಗಳು ಇದ್ದರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಗರದ ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ವಿಶೇಷ ಪೂಜೆ, ಪುಷ್ಪಾಲಂಕಾರ ಹಾಗೂ ತೊಟ್ಟಿಲೋತ್ಸವ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಗರದ ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ವಿಶೇಷ ಪೂಜೆ, ಪುಷ್ಪಾಲಂಕಾರ ಹಾಗೂ ತೊಟ್ಟಿಲೋತ್ಸವ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಆರ್ಡಿಎ ಮಾಜಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರ ಬಿಜೆಪಿ ಅಧ್ಯಕ್ಷ ಬಿ ಗೋವಿಂದ್ ಸೇರಿದಂತೆ ಗೀತಾ ಮಂದಿರದ ದೇವಸ್ಥಾನ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಮಹಿಳೆಯರು ಸ್ತೋತ್ರ ಪಠಣ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನೂರಾರು ಜನರು ಭಾಗವಹಿಸಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಎಲ್ಲ ರಾಜಕೀಯ ಖೈದಿಗಳನ್ನು ಬಿಡುಗಡೆಗೊಳಿಸಲು ಆಗ್ರಹಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಘಟಕದಿಂದ ಇಂದಿನಿಂದ 3 ದಿನಗಳ ಕಾಲ ಸಾಮೂಹಿಕ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಗುತ್ತದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಶೇಖ್ ಫರೀದ್ ಹೇಳಿದರು. ಎಲ್ಲ ರಾಜಕೀಯ ಖೈದಿಗಳನ್ನು ಬಿಡುಗಡೆಗೊಳಿಸಲು ಆಗ್ರಹಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಘಟಕದಿಂದ ಇಂದಿನಿಂದ 3 ದಿನಗಳ ಕಾಲ ಸಾಮೂಹಿಕ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಗುತ್ತದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಶೇಖ್ ಫರೀದ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ಇರುವ 6.10 ಲಕ್ಷ ಕೈದಿಗಳಲ್ಲಿ 80% ರಾಜಕೀಯ ಖೈದಿಗಳಿದ್ದು ಸಕಾಲಕ್ಕೆ ವಿಚಾರಣೆ ನಡೆಸದೆ ಜೈಲಿನಲ್ಲಿ ಇಡಲಾಗಿದೆ. ಸರ್ಕಾರ ಜನವಿರೋಧಿ ನೀತಿ ಪ್ರಶ್ನಿಸಿರುವ ಹೋರಾಟಗಾರರು, ಲೇಖಕರು, ಪತ್ರಕರ್ತರು ಒಳಗೊಂಡ ಅನೇಕರ ವಿರುದ್ಧ ರಾಷ್ಟ್ರದ್ರೋಹ ಕೇಸ್ ಹಾಕಿ ಜೈಲಿನಲ್ಲಿ ಇಡಲಾಗಿದೆ. ವರ್ಷಗಟ್ಟಲೆ ಜೈಲಿನಲ್ಲಿ ಇರುವ ಕೈದಿಗಳ ಪ್ರಕರಣಗಳ ವಿಚಾರಣೆಯೂ ನಡೆಯುತ್ತಿಲ್ಲ. ಜಾಮೀನು ನೀಡದೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಲಾಗುತ್ತಿದೆ. 2020 ಡಿಸೆಂಬರ್ ಮಾಹಿತಿಯಂತೆ ದೇಶ ಜೈಲಿನಲ್ಲಿ 4,88,511 ಜನರು ವಿಚಾರಣೆ ಹಂತದಲ್ಲಿಯೇ ಕೈದಿಗಳಾಗಿದ್ದಾರೆ. ಪರಿಶಿಷ್ಟ ಜಾತಿ 20.7%, ಪರಿಶಿಷ್ಟ ಪಂಗಡ 11.2% ಜೈಲುವಾಸಿಗಳಾಗಿದ್ದಾರೆ. ಜಾತಿ ಪೂರ್ವಾಗ್ರಹವಾಗಿರುವ ಪ್ರಕರಣಗಳೇ ಹೆಚ್ಚು. 19.1% ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಮುಸ್ಲಿಂ ಸಮುದಾಯ ಜನಸಂಖ್ಯೆ 14.2%. ಜೈಲಿನಲ್ಲಿ 15.5%. ಅರ್ಧಕ್ಕಿಂತ ಹೆಚ್ಚು ಖೈದಿಗಳು ಶಿಕ್ಷೆಗಿಂತ ಹೆಚ್ಚು ಜೈಲು ಶಿಕ್ಷೆ ಅನುಭವಿಸಿದ್ದರೂ ಬಿಡುಗಡೆಗೊಳಿಸುತ್ತಿಲ್ಲ. ಬಂಧಿತವಾಗಿರುವ ರಾಜಕೀಯ ಖೈದಿಗಳ ಕುರಿತು ಶ್ವೇತಪತ್ರ ಹೊರತರುವುದು, ಬಂಧ ಮುಕ್ತಗೊಳಿಸುವುದು, ಜೈಲಿನಲ್ಲಿ ಇರುವ ದಿನಗಳ ಆಧರಿಸಿ ಪರಿಹಾರ ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಸಹಿ ಸಂಗ್ರಹ ನಡೆಸಲಾಗುತ್ತದೆ ಎಂದರು. ಆಗಸ್ಟ್ 20ರಂದು ಬೆಂಗಳೂರಿನ ಕೃಷಿ
ತಂತ್ರಜ್ಞರ ಸಂಸ್ಥೆಯಲ್ಲಿ ರಾಜಕೀಯ ಕೈದಿಗಳ ದುಸ್ಥಿತಿ, ಮಾನವ ಹಕ್ಕು ಬಿಕ್ಕಟ್ಟು ಕುರಿತು ವಿಚಾರಗೋಷ್ಠಿ ನಡೆಯಲಿದೆ. ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಉದ್ಘಾಟಿಸಲಿದ್ದಾರೆ. ಅಂಕಣಕಾರ ಶಿವಸುಂದರ್, ಎಪಿಸಿಆರ್ ರಾಜ್ಯಾಧ್ಯಕ್ಷ ಪಿ. ಉಸ್ಮಾನ್ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಪಾರ್ಟಿ ರಾಜ್ಯಾಧ್ಯಕ್ಷ ತಾಹಿರ್ ಹುಸೇನ್ ವಹಿಸಿಕೊಳ್ಳಲಿದ್ದಾರೆ ಎಂದರು. ಜಿಲ್ಲೆಯಿಂದ 5,000 ಜನರ ಸಹಿ ಸಂಗ್ರಹಿಸಿದ ಮಾಹಿತಿಯನ್ನು ರಾಷ್ಟ್ರಪತಿಗಳಿಗೆ ರವಾನಿಸಲಾಗುತ್ತದೆ ಎಂದರು. ಅವರ ಸಂಖ್ಯೆ ಇದೆ. ಅವರ ಜನಸಂಖ್ಯೆಯ 16.1 ಪರಿಶಿಷ್ಟ ಪಂಗಡಗಳು ಶೇಕಡ 7.2 ಇದ್ದು, ಅವರ ಜನಸಂಖ್ಯೆಗೆ ವಿರುದ್ಧವಾಗಿ 8.2% ಜೈಲುಗಳಲ್ಲಿ ಆ ಪರಿಶಿಷ್ಟ ಪಂಗಡದ ಕೈದಿಗಳಿದ್ದಾರೆ. ಮತ್ತು ಜಾತಿ ಪೂರ್ವಾಗ್ರಹದ ಮತ್ತು ಕೆಲವು ಸಮುದಾಯಗಳ ಅತಿಯಾದ ಪೊಲೀಸಿಂಗ್ ನಿಂದಾಗಿ ಜೈಲುಗಳಲ್ಲಿ ಅಂಚಿನಲ್ಲಿರುವ ಜಾತಿ ಗುಂಪುಗಳ ಗಮನಾರ್ಹ ಪರಿಸ್ಥಿತಿ ಉಂಟಾಗಿದೆ. ಜೈಲಿನಲ್ಲಿರುವ ಮುಸ್ಲಿಮರು ಅವರ ಜನಸಂಖ್ಯೆಗೆ ಸಮಾನರಾಗಿದ್ದಾರೆ. ಶೇಕಡ 19.1 ಅಂದರೆ 4,88,511ರಲ್ಲಿ ಸುಮಾರು 93,774 ಮುಸ್ಲಿಮರು ಜೈಲುಗಳಿದ್ದಾರೆ. ಅವರ ಜನಸಂಖ್ಯೆಯ ಪಾಲು 16.2 ಅಂದರೆ ವಿಚಾರಣೆ ಅಡಿಯಲ್ಲಿರುವ ಈ ಪೈಕಿ 19.5% ಮುಸ್ಲಿಮರು ಮತ್ತು ಶೇಕಡ 30ಕ್ಕಿಂತ ಹೆಚ್ಚು ಬಂಧಿತರು ಮತ್ತು ಶೇಕಡ 57.2 ಕೈದಿಗಳು. ಮುಸ್ಲಿಮರು ಅಸ್ಸಾಂನಲ್ಲಿ ಅತಿ ಹೆಚ್ಚು ಶೇಕಡವಾರು ಮುಸ್ಲಿಂ ವಿಚಾರಣಾಧೀನರು ಶೇಕಡ 52.3 ಅಷ್ಟೊಂದು ಜನ ಮುಸ್ಲಿಮರು ಅಸ್ಸಾಂನಲ್ಲಿದ್ದಾರೆ. ಅಪರಾಧಿಗಳಾಗಿದ್ದಲ್ಲಿ ಸುಮಾರು 47% ಕೈದಿಗಳಲ್ಲಿದ್ದಾರೆ. ನಂತರ ನಾವು ಪಶ್ಚಿಮ ಬಂಗಾಳಕ್ಕೆ ನೋಡಬೇಕಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಶೇಕಡ 43.5% ಮುಸ್ಲಿಂ ವಿಚಾರಣಾಧೀನರು ಮತ್ತು 33% ಮುಸ್ಲಿಂ ಅಪರಾಧಿಗಳನ್ನು ನಾವು ಇಲ್ಲಿ ಹೊಂದಿರುತ್ತೇವೆ. ಕಾರಣ 2019ಕ್ಕೆ ಹೋಲಿಸಿದರೆ 2020ರಲ್ಲಿ ಅಂಡರ್ ಟ್ರಯಲ್ ಬಿಡುಗಡೆಯು ಶೇಕಡ 19.6% ಕಡಿಮೆಯಾಗಿದೆ. ಸಿಆರ್ಪಿಸಿಯ ಸೆಕ್ಷನ್ 436A ಪ್ರಕಾರ ಓರ್ವ ವ್ಯಕ್ತಿಯ ವಿರುದ್ಧ ಆರೋಪಿಸಲಾದ ಅಪರಾಧಕ್ಕಾಗಿ ವಿಧಿಸಬಹುದಾದ ಗರಿಷ್ಠ ಶಿಕ್ಷೆಯ ಅರ್ಧಕ್ಕಿಂತ ಹೆಚ್ಚು ಜೈಲು ಶಿಕ್ಷೆಯನ್ನು ಅನುಭವಿಸಿದ ಅಂಡರ್ ಟ್ರಯಲ್ಗಳನ್ನು ಬಿಡುಗಡೆ ಮಾಡಲು ಒದಗಿಸುತ್ತದೆ. ಆದರೆ 2020ರಲ್ಲಿ ಕೇವಲ 1% ಮಾತ್ರ, ಅಂದರೆ 100ಕ್ಕೆ 34% ಅಷ್ಟೇ ಕೈದಿಗಳು ಆರಂಭಿಕ ಬಿಡುಗಡೆಗೆ ಅರ್ಹರಾಗಿದ್ದಾರೆ. 1291 ಕೈದಿಗಳಲ್ಲಿ 422 ಮಂದಿ ಮಾತ್ರ ಬಿಡುಗಡೆ ಹೊಂದಿದ್ದಾರೆ. ಆ ಹೊತ್ತಿನಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಈ 3 ದಿನಗಳ ಒಂದು ಸಾರ್ವಜನಿಕ ಸಹಿ ಸಂಗ್ರಹ ಇದು ಮಾಡ್ತಾ ಇದೆ. ಇದರ ಪ್ರಕಾರ ನಮ್ಮ ಅಭಿಯಾನ ಅದರ ಮುಖ್ಯ ಬೇಡಿಕೆಗಳು ಏನಂದ್ರೆ, ದೇಶಾದ್ಯಂತ ರಾಜಕೀಯ ಕೈದಿಗಳಿಗೆ ಕಾನೂನು ಸೌಲಭ್ಯಗಳು ಮತ್ತು ಜಾಮೀನು ಮತ್ತು ಪೆರೋಲ್, ತ್ವರಿತ ನ್ಯಾಯಾಲಯಗಳಲ್ಲಿ ನ್ಯಾಯೋಚಿತ ತ್ವರಿತ ಜಾಮೀನು ಸೇರಿದಂತೆ ಮಾನವೀಯ ಚಿಕಿತ್ಸೆಗಳ ಪ್ರವೇಶಗಳನ್ನು ಸಹ ಖಚಿತಪಡಿಸಿಕೊಳ್ಳುವುದು. 4ನೇದಾಗಿ ಜೈಲಿನಲ್ಲಿರುವ ಜೈಲಿನಲ್ಲಿ ಕಳೆದಿರುವ ದಿನಗಳ ಸಂಖ್ಯೆಯನ್ನು ಆಧರಿಸಿ ಕಂಬಿಗಳ ಹಿಂದೆ ಇರಿಸಲಾಗಿರುವ ಅಮಾಯಕ ರಾಜಕೀಯ ಕೈದಿಗಳಿಗೆ ಅವರ ದಿನಗಳಿಗೆ ತಕ್ಕಂತೆ ಪರಿಹಾರವನ್ನು ಒದಗಿಸುವುದು ಮತ್ತು ನಿರಪರಾಧಿಗಳನ್ನು ತಪ್ಪಾಗಿ ಸಿಲುಕಿಸುವುದಕ್ಕಾಗಿ ತಪ್ಪಿತಸ್ಥ ತನಿಖಾ ಅಧಿಕಾರಿಗಳಿಗೆ ಶಿಕ್ಷೆ ನೀಡುವುದು ಮತ್ತು UAPA ದೇಶದ್ರೋಹ ಕಾನೂನು ಮತ್ತು 124A ಮತ್ತು NSA, AFSPA ಮತ್ತು ಮೊಕೋಕಾ ಮತ್ತು ಗುಜ್ಕೋಕಾ ಮತ್ತು ಇತರೆ ಕಠಿಣ ಕಾನೂನುಗಳನ್ನು ರದ್ದುಗೊಳಿಸಬೇಕೆನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ. ದಿನಾಂಕ 20ರಂದು ನೋಡಿ, ಈ ಒಂದು ಅಭಿಯಾನದ ಅಡಿಯಲ್ಲಿ ನಾಳೆ ಒಂದು ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಚಾರಣಾ ಸಂಕೀರ್ಣ ನಾವು ಹಮ್ಮಿಕೊಂಡಿದ್ದೀವಿ. ರಾಜಕೀಯ ಕೈದಿಗಳ ದುಸ್ಥಿತಿ, ಮಾನವ ಹಕ್ಕು ಬಿಕ್ಕಟ್ಟು ಎನ್ನುವಂತ ವಿಷಯದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಿಗ್ಗೆ ನಾಳೆ 11 ಗಂಟೆಗೆ ವಿಚಾರಗೋಷ್ಠಿ ನಡೆಯಲಿದೆ ಬೆಂಗಳೂರಿನಲ್ಲಿ. ಮತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರುವಂತಹ ಶ್ರೀಮಾನ್ ನ್ಯಾಯಮೂರ್ತಿ ವಿ. ಗೋಪಾಲಗೌಡ ಅವರು ಮುಖ್ಯ ಭಾಷಣಕಾರರಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಅಂಕಣಕಾರರಾಗಿ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಶ್ರೀ ಶಿವಸುಂದರ್
ಮತ್ತು ಉಚ್ಚ ನ್ಯಾಯಾಲಯದ ವಕೀಲರು ಮತ್ತು APCR ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ P. ಉಸ್ಮಾನ್ ಅವರು ತಮ್ಮ ವಿಚಾರಗಳನ್ನು ಅಲ್ಲಿ ಮಂಡಿಸಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ವೆಲ್ಫೇರ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಅಡ್ವೊಕೇಟ್ ತಾಹಿರ್ ಹುಸೇನ್ ಅವರು ಸಹ ಈ ಒಂದು ಸಭೆಯ ಒಂದು ಅಧ್ಯಕ್ಷತೆಯನ್ನು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳಾದ ಸೈಯದ್ ಅನ್ಸಾರಿ ಹುಸೇನ್, ಅಬ್ದುಲ್ ಲತೀಫ್ ಸಾಬ್, ಅಬ್ದುಲ್ ಗನಿ, ಫಾರೂಕ್ ಮುನಿಯಾರ್, ಅನ್ವರ್ ಹುಸೇನ್ ಸೇರಿದಂತೆ ಅನೇಕರಿದ್ದರು. ನಿಜಲಿಂಗಪ್ಪ ಕಾಲೋನಿಯ ವಿದ್ಯಾಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ನಗರದ ನಿಜಲಿಂಗಪ್ಪ ಕಾಲೋನಿಯ ವಿದ್ಯಾಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಯಣ್ಣ ಮಾತನಾಡಿದರು. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆದರದಿಂದ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮುಂದಾದರೆ ಅದಕ್ಕೆ ದೇವರ ಆಶೀರ್ವಾದ ಅತಿ ಅಗತ್ಯ. ಆದ್ದರಿಂದ ದೇವರನ್ನ ಪ್ರಾರ್ಥನಾ ಗೀತೆ ಗೆಲುವಾಗಿ ಬಾ, ನೀ ಗೆಲುವಾಗಿ ಬಾ, ಗುರುಕುಲಕ್ಕೆ ವರವಾಗಿ ಗುರುಗಳು ನಮಗಾಗಿ ನೆರವಾಗು ಬೆಳಕಾಗಿ ನಮ್ಮಲ್ಲಿ ಗತಿ ನೀನೆ ಆದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ. ಸಿರಿ ನೀನು ಮಕ್ಕಳಿಗೆ ಒಂದು ವೇದಿಕೆಯನ್ನು ರೂಪಿಸಿದ್ದಾರೆ ಇವರು ಶಾಲೆಯವರು. ಕೃಷ್ಣ ಅಂದರೆ ಯಾವ ರೀತಿ ಇರ್ತಾರೆ, ರಾಧೆ ಯಾವ ರೀತಿ ಇರ್ತಾರೆ, ಮತ್ತು ಅವರ ವೇಷಭೂಷಣಗಳು ಯಾವ ರೀತಿ ಇರುತ್ತಾರೆ, ಅವರ ಉಡುಗೆ ತೊಡುಗೆಗಳು ಏನಿರ್ತವೆ ಅನ್ನೋದು ಮಸ್ತಿಗೆ ಮಾತ್ರ ಮಕ್ಕಳಿಗೆ ಗೊತ್ತಾಗ್ತದೆ. ನಾವು ಹೆಚ್ಚು ಏನಾದರೂ ಹೇಳಕ್ಕೆ ಹೋದರೆ ಆ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ದೊಡ್ಡವ್ರಿಗೆ ಗೊತ್ತಾಗ್ತದೆ. ಶ್ರೀಕೃಷ್ಣನ ಆ ಒಂದು ಚಾರಿತ್ರಿಕವಾದಂಥ ಆ ಒಂದು ಸಂಬಂಧಗಳು, ಬೇರೆ ಬೇರೆ ವಿಷಯಗಳು ದೊಡ್ಡವರಿಗೆ ಗೊತ್ತಾಗ್ತವೆ, ಆದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಮಕ್ಕಳಿಗೆ ಈ ಸದ್ಯ ಗೊತ್ತಾಗೋದೇನೆಂದರೆ ಶ್ರೀಕೃಷ್ಣ ಆದರೆ ಹಿಂಗಿರ್ತಾರೆ, ರಾಧೆ ಅಂದರೆ ಹಿಂಗಿರ್ತಾರೆ, ಅವರ ಭೂಷಣಗಳು ಮತ್ತು ಉಡುಗೆ ತೊಡುಗೆಗಳು ಈ ರೀತಿ ಇರ್ತವೆ ಅಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಿರಿ. ಆ ಮಕ್ಕಳಿಗೆ ಒಂದು ವೇದಿಕೆಯನ್ನು ರೂಪಿಸಿಕೊಟ್ಟಿದ್ದೀರಿ. ಇನ್ನೊಂದು ಸಲ ಈ ಶಾಲೆಗೆ ನಾನು ಮತ್ತೆ ಬರ್ತೀನಿ, ಡೀಟೇಲಾಗಿ ಇನ್ನು ಬೇರೆ ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ. ಪಾಲಕರು ಕೂಡ ಭಾಳ ಸಂತೋಷದಿಂದ ಮಕ್ಕಳನ್ನು ಸಿದ್ಧತೆ ಮಾಡಿದ್ದೀರಿ. ಅಂದರೆ ಸಿದ್ಧತೆ ಮಾಡಿದ್ದೇನೆಂದರೆ ಮಕ್ಕಳಿಗೆ ನೀವು ಮನೋಸ್ಥೈರ್ಯವನ್ನು ತುಂಬಿದ್ದೀರಿ. ಇವತ್ತು ನೋಡಿರಿ ಎಷ್ಟೋ ಮಂದಿ ಮಕ್ಕಳು ಇವತ್ತು ಈ ಸ್ಟೇಜಿಗೆ ಬರಲಿಕ್ಕೆ ಹಿಂದೆ ಆಗ್ತಿದ್ರು. ಅಂದರೆ ಒಂದು ಭಯ ಇದೆ ಅವ್ರಿಗೆ. ಆ ಸ್ಟೇಜ್ಗೆ ಹೋದರೆ ಏನು, ಅಲ್ಲಿದ್ದರೆ ಏನು, ಇಲ್ಲಿ ಕೂತ್ರೆ ಏನು, ನನ್ನ ತಾಯಿ ಜೊತೆನೇ ಇರಬೇಕು, ತಂದೆ ಜೊತೆನೇ ಇರಬೇಕು ಅನ್ನೋದು ಒಂದು ಮಮತೆ ಇರ್ತದೆ. ಆ ಮಮತೆಯನ್ನು ಬಿಟ್ಟು ಒಂದು ಕ್ಷಣ ನಮ್ಮ ಜೊತೆಯಲ್ಲಿ ಬಂದು ಅವರು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಬಂದಿದ್ದೀವಿ. ಮತ್ತು ಶ್ರೀಕೃಷ್ಣ ಪರಮಾತ್ಮನು ತಮಗೂ ನಮಗೂ ಮತ್ತು ಸಕಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಈ ಜನ್ಮಾಷ್ಟಮಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತು ಮುದ್ದು ಮಕ್ಕಳಿಗೆ ಶ್ರೀಕೃಷ್ಣನ ಆಶೀರ್ವಾದ ಇರಲಿ ಮತ್ತು ದೊಡ್ಡವರಿಗೂ ಕೂಡ ಶ್ರೀಕೃಷ್ಣನ ಆಶೀರ್ವಾದ ಇರಲಿ ಅಂಥೇಳಿ ಈ ಹಬ್ಬದ ಶುಭ ದಿನದಂದು ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು. जमुना तट फेरे लगाए मुरली बजाए गोपियों के संग रास रचाए मुरली बजैया रास रचैया शाम सलोना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है वो किसना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है किसना है प्यार में डूबी प्यार में खोही प्यार की धुन में जागी न सोही प्यार में डूबी प्यार में खोही प्यार की धुन में जागी न सोही
दुनिया से है वो अनजानी, सब कहते हैं प्रेम दीवानी। किसना से मिलती है भूल के हर बंधन, हो किसना की माला ही जपती है वो जोगन। वो राधा है, ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಅವರು ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕುರುಡಿ ಗ್ರಾಮದ ನಾಗರಾಜ್ ತಂದೆ ಹನುಮಂತರವರು ನೈಸರ್ಗಿಕ ವಿಕೋಪಕ್ಕೆ ಬಲಿಯಾಗಿದ್ದರು. ಅವರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿದರು. ಇಂದು ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಅವರು ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕುರುಡಿ ಗ್ರಾಮದ ನಾಗರಾಜ್ ತಂದೆ ಹನುಮಂತ್ ಅವರ ನೈಸರ್ಗಿಕ ವಿಕೋಪಕ್ಕೆ ಬಲಿಯಾಗಿದ್ದು ಅವರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿದರು ಮತ್ತು 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ಅನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್, ಸೋಮಶೇಖರ್ ಪಾಟೀಲ್, ಹಾಜಿ ಸಾಬ್, ಚಂದ್ರಶೇಖರ್, ಮನೋಜ್ ಗೌಡ, ಕರಿಯಪ್ಪ ನಾಯಕ್, ಮುಕ್ತಿಯಾರ್, ಮಲ್ಲೇಶ್, ಈರಣ್ಣ, RIVA ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಹಿರಿಯ ಮುಖಂಡರುಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣ ಸಿಎಂ ಹೇಳಿಕೆ ಬಿಜೆಪಿಗರೇ ಕಾರಣ, ಇಲ್ಲದ ವಿಷಯ ಕೆದಕದೆ ಕೃಷ್ಣಾ ನೀರಾವರಿ ವಿಷಯಗಳಿಗೆ ಚಂದ್ರಶೇಖರ ರಾವ್ ವಿಶ್ವಾಸ ತೋರಿಸಲಿ, HD ಕುಮಾರಸ್ವಾಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಭಾವಚಿತ್ರದ ಭವ್ಯ ಮೆರವಣಿಗೆ. YTPS ಕಾರ್ಮಿಕರಿಗೆ ವೇತನ ಭತ್ಯೆಯಲ್ಲಿ ಅನ್ಯಾಯ, ಉಸ್ತುವಾರಿ ಸಚಿವರು ಕಾರ್ಮಿಕ ಸಂಘಟನೆಯೊಂದಿಗೆ ಸಭೆ ನಡೆಸಲು ಆರ್ ಮಾನ್ಸಯ್ಯ ಆಗ್ರಹ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ 21ರಂದು ಪ್ರತಿಭಾ ಪುರಸ್ಕಾರ, ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ, DK ಮುರಳೀಧರ್. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆದ ಘಟನೆ ಖಂಡಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ಗ್ರಾಮ ಪಂಚಾಯಿತಿ ನೌಕರರಿಗೆ ಬಾಕಿ ವೇತನ ತ್ವರಿತವಾಗಿ ಪಾವತಿಸಲು RDPR ಆಯುಕ್ತ ಮಹಮ್ಮದ್ ಯೂಸುಫ್ ಸೂಚನೆ. ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ಅದ್ದೂರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಜೈಲಿನಲ್ಲಿ ಇರುವ ರಾಜಕೀಯ ಕೈದಿಗಳ ಬಿಡುಗಡೆಗೆ ಆಗ್ರಹಿಸಿ ವೆಲ್ಫೇರ್ ಪಾರ್ಟಿಯಿಂದ 3 ದಿನಗಳ ಸಹಿ ಸಂಗ್ರಹ ಅಭಿಯಾನ, ಶೇಖ್ ಫರೀದ್. ಮತ್ತು ಕೂಡಿ ಗ್ರಾಮದ ಸಂತ್ರಸ್ತ ಕುಟುಂಬಕ್ಕೆ ದದ್ದಲ್ ಬಸನಗೌಡ ವತಿಯಿಂದ 5 ಲಕ್ಷ ಪರಿಹಾರ ಚೆಕ್ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಆಶೀರ್ವಾದ್ ಫೌಂಡೇಶನ್ ರಾಯಚೂರು. ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ದಿನಾಂಕ 4/9/2022, ಸಮಯ ಬೆಳಗ್ಗೆ 10 ಗಂಟೆಗೆ, ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಬಸವೇಶ್ವರ ರಸ್ತೆ, ರಾಯಚೂರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಶಾಖೆ ರಾಯಚೂರು.
ಪ್ರತಿಭಾ ಪುರಸ್ಕಾರ ಹಾಗೂ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ 2022 ದಿನಾಂಕ 21/8/2022 ರವಿವಾರ. ಸಮಯ ಬೆಳಗ್ಗೆ 10 ಗಂಟೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ರುಚಿಕರ ಆಹಾರಕ್ಕಾಗಿ ಭೇಟಿ ನೀಡಿ. ಪಾವನಿ ಪ್ಯೂರ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ನಂದೀಶ್ವರ ದೇವಸ್ಥಾನ ಹತ್ತಿರ, ನವೀನ್ ಆಸ್ಪತ್ರೆ ಪಕ್ಕದಲ್ಲಿ, ಮಂತ್ರಾಲಯಂ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ದೇವಾ ಪೂಜಾ ಮಂದಿರಾಸ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಮತ್ತು ಡೆಸ್ಟಿನೇಷನ್ಸ್ ಆಫ್ ಫ್ಯಾಷನ್ಸ್ RR ಡಿಸೈನರ್ಸ್, ಸಂತೋಷಿ ರಾಯಚೂರ್ಸ್ ಹಬ್, Gandhi Chowk, Linksgu Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. India's #1 preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಜಮುನಾ ಸರ್ಕಸ್ ಡೈಲಿ 3 ಶೋಸ್. ಸ್ಥಳ ರಾಜ್ಕಮಲ್ ಹೋಟೆಲ್ ಪಕ್ಕದಲ್ಲಿ, ಗೋಶನ್ ರೋಡ್, ರಾಯಚೂರು. ಉಸುಕು ಮತ್ತು ಸಿಮೆಂಟ್, ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ವೈಜ್ಞಾನಿಕ ರೀತಿಯಲ್ಲಿ ಬೆರೆಸಿದ ಅಲ್ಟ್ರಾ ಕ್ವಿಕ್ ಪ್ಲಾಸ್ಟ್, ಪಾಲಿಮರೈಸ್ಡ್ ಪ್ಲಾಸ್ಟರ್. ವಿಕಾಸ್ ಇಂಡಸ್ಟ್ರೀಸ್, KIADB ಇಂಡಸ್ಟ್ರಿಯಲ್ ಏರಿಯಾ, ರಾಯಚೂರು ರೋಡ್, ಮಾನ್ವಿ. ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಪರಿಸರದಲ್ಲಿ ಸಿಗುವಂತಹ ಮಣ್ಣಿನ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತದೆ. ದೇವಾ ಪೂಜಾ ಮಂದಿರಾಸ್ ಆರ್ಟ್ ಅಂಡ್ ಕ್ರಾಫ್ಟ್, ಸಂತೋಷಿ ರಾಯಚೂರ್ಸ್ ಹಬ್, ಗಾಂಧಿ ಚೌಕ್, ಲಿಂಕ್ಸ್ಗು ರೋಡ್, ರಾಯಚೂರು.